ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ದ್ವಿತೀಯ PUC ಎಲ್ಲ ಪದ್ಯಗಳ 3 ಅಂಕಗಳ ಸಂದರ್ಭದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೆಯ ಪದ್ಯ ಕದಡಿದ ಸಲಿಲಂ ತಿಳಿವಂದದೆ, ನಾಗಚಂದ್ರ ಕವಿ ಬರೆದಿರ್ತಕ್ಕಂಥದ್ದು. ಮೊದಲನೆಯ ವಾಕ್ಯ, ಉಳಿದವರ ಅಳಿವು ಎನಗೆ ಏವುದು? ಉಳಿದವರ ಸಾವಿನಿಂದ ನನಗೆ ಏನು ಪ್ರಯೋಜನ? ಮೊದಲಿಗೆ ಆಯ್ಕೆ ಬರಿಬೇಕು. ಇದಕ್ಕೆ 1 ಅಂಕ ಇರುತ್ತೆ. ಅದಾದ್ಮೇಲೆ ಯಾರು ಹೇಳಿದ್ರು ಆ ಸಂದರ್ಭ ಏನು ಅಂತ ಅನ್ನೋದನ್ನ ಬರೆದ್ರೆ 1 ಅಂಕ, ಸ್ವಾರಸ್ಯವನ್ನ ಬರೆದ್ರೆ 1 ಅಂಕ. ಹೀಗೆ ವಿದ್ಯಾರ್ಥಿಗಳೇ 3 ಅಂಕಗಳನ್ನ ವಿಭಾಗಿಸಿ ಈ ರೀತಿಯಾಗಿ ಅಂಕಗಳನ್ನ ನಿಮಗೆ ನೀಡ್ತಾರೆ. ಮೊದಲಿಗೆ ಆಯ್ಕೆ ಬರಿಬೇಕು. ಈ ವಾಕ್ಯವನ್ನು ನಾಗಚಂದ್ರನು ರಚಿಸಿರುವ ಪಂಪರಾಮಾಯಣದಿಂದ ಆರಿಸಿದ ಅಥವಾ ರಾಮಚಂದ್ರ ಚರಿತ ಪುರಾಣ ಅಂತನೂ ಬರೀಬಹುದು. ಇನ್ನೊಂದು ಹೆಸರು ಪಂಪರಾಮಾಯಣ ಅಂತ. ಎರಡರಲ್ಲಿ ಯಾವ್ದಾದ್ರೂ ಬರೀಬಹುದು. ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ರಾವಣನು ಬಹುರೂಪಿಣಿ ವಿದ್ಯಾದೇವತೆಗೆ ಹೇಳುತ್ತಾನೆ. ಸಂದರ್ಭ ಯಾವುದು ಅಂತಂದ್ರೆ, ರಾವಣನು ರಾಮ ಲಕ್ಷ್ಮಣರನ್ನು ಸೋಲಿಸಲು ಬಹುರೂಪಿಣಿ ವಿದ್ಯಾದೇವತೆಯನ್ನು ವಶಪಡಿಸಿಕೊಳ್ಳುತ್ತಾನೆ. ರಾವಣನ ಮುಂದೆ ಪ್ರತ್ಯಕ್ಷವಾದ ವಿದ್ಯಾದೇವತೆಯು ಚಕ್ರಧಾರಿಯಾದ ಲಕ್ಷ್ಮಣನನ್ನು, ಚರಮದೇಹಧಾರಿಯಾದ ರಾಮನನ್ನು ನಾನು ಕೊಲ್ಲಲಾರೆ, ಉಳಿದವರನ್ನು ನಾಶಗೊಳಿಸುತ್ತೇನೆ ಎಂದು ಆಶ್ವಾಸನೆ ನೀಡುತ್ತದೆ. ಆ ಸಂದರ್ಭದಲ್ಲಿ ರಾವಣನು ಈ ಮೇಲಿನ ಮಾತನ್ನು ಕೇಳುತ್ತಾನೆ. ಇಷ್ಟು ಬರೆದ್ರೂ ಸಾಕು. ಇಲ್ಲಿ ಸ್ವಾರಸ್ಯ ಏನು ಅಂದ್ರೆ, ರಾವಣನಿಗೆ ಬಹುರೂಪಿಣಿ ವಿದ್ಯೆಯನ್ನು ವಶಪಡಿಸಿಕೊಂಡು ರಾಮ ಲಕ್ಷ್ಮಣರನ್ನು ಕೊಲ್ಲುವ ಉದ್ದೇಶವಿರುವುದು ಈ ಮೂಲಕ ತಿಳಿಯುತ್ತದೆ. ವಿದ್ಯಾರ್ಥಿಗಳೇ, ಇದೇ ಸ್ವಾರಸ್ಯನೇ ಬರಿಬೇಕು ಅಂತ ಏನಿಲ್ಲ. ನಿಮಗೆ ಬೇರೆ ಇನ್ನೊಂದು ರೀತಿಯಾಗಿ ಏನನ್ನಿಸ್ತು ಅದನ್ನ ಬೇರೆ ರೀತಿ ವಾಕ್ಯದಲ್ಲಿ ಸಹಿತ ಮಾಡಿ ಬರಿಬೋದು. ಇಲ್ಲಿ ಬಹುರೂಪಿಣಿ ವಿದ್ಯಾದೇವತೆ ತಾನು ರಾಮ ಲಕ್ಷ್ಮಣರನ್ನು ಕೊಲ್ಲಲಾರೆ ಎಂಬುದನ್ನು ಖಚಿತವಾಗಿ ಹೇಳುತ್ತಿದೆ. ಇದು ಇಲ್ಲಿನ ಸ್ವಾರಸ್ಯ ಅಂತ ಬರೆದ್ರೂ ಸರಿನೇನೆ. ಒಟ್ನಲ್ಲಿ ಸ್ವಾರಸ್ಯವನ್ನ ನೀವು ಬರಿಲೇಬೇಕು. ಬರಿದೇ ಇದ್ರೆ 1 ಅಂಕ ನಿಮಗೆ ಸಿಗೋದಿಲ್ಲ, 2 ಅಂಕ ಮಾತ್ರ ಸಿಗುತ್ತೆ. ಎರಡನೆಯ ವಾಕ್ಯ, ಸಮಧಿಕರಾರ್ ಜಗತ್ರಯದೋಳ್ ಇನ್ನೆನಗೆ. ಆಯ್ಕೆ ಗೊತ್ತಿದೆ ನಿಮ್ಗೆ. ಈ ಪದ್ಯದಲ್ಲಿ ನಾನಿನ್ನ ಆಯ್ಕೆ ಹೇಳೋದಿಲ್ಲ, ಅದನ್ನ ನೀವು ಬರೀರಿ. ಎಲ್ಲದಕ್ಕೂ ಒಂದೇ ಆಯ್ಕೆ ಇರುತ್ತಲ್ವಾ, ಹಾಗಾಗಿ ಹೇಳಲ್ಲ. ಇನ್ನು ಉಳಿದ ಹಂತಗಳನ್ನ ನೋಡೋಣ. ರಾವಣನು ತನ್ನ ಮನಸ್ಸಿನಲ್ಲಿ ಹೀಗೆ ಹೇಳಿಕೊಳ್ಳುತ್ತಾನೆ, ಅಂದ್ರೆ ನನಗೆ ಸರಿಸಮನರಾದಂಥವರು ಈ ಜಗತ್ತಿನಲ್ಲಿ, ಪ್ರಪಂಚದಲ್ಲಿ ಯಾರಿದ್ದಾರೆ ಅಂತ ಅವನು ಜಂಬದಿಂದ ಮಾತಾಡ್ಕೊಳ್ಳೋ ಮಾತಿದು. ರಾವಣನು ತಾನು ವಶಪಡಿಸಿಕೊಂಡ ಬಹುರೂಪಿಣಿ ವಿದ್ಯೆಯನ್ನು ಪರೀಕ್ಷಿಸಿ ಸಂತೋಷಗೊಂಡು ಹೆಮ್ಮೆ ಪಡುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದನು. 3 ಲೋಕದಲ್ಲಿಯೂ ನನಗೆ ಸರಿಸಮಾನರಾದವರು ಯಾರಿದ್ದಾರೆ? ಯುದ್ಧದಲ್ಲಿ ನನ್ನನ್ನು ಎದುರಿಸಿ ಸೋಲಿಸುವವರು ಯಾರು ಎಂದು ತನ್ನ ಉದ್ದವಾದ ಅಥವಾ ನೀಳವಾದ ಬಾಹುಗಳನ್ನು ನೋಡಿಕೊಂಡು ಸೀತೆಯನ್ನು ನೋಡಲು ಪ್ರಮದವನಕ್ಕೆ ಬರುವ ಸಂದರ್ಭದಲ್ಲಿ ಈ ಸಾಲು ಬಂದಿದೆ. ಸ್ವಾರಸ್ಯ, ರಾವಣನ ಆತ್ಮವಿಶ್ವಾಸದ ಜೊತೆಗೆ ಆತನ ಅಹಂಕಾರ ಗುಣ ವ್ಯಕ್ತವಾಗಿದೆ. ಈ ರೀತಿಯಾಗಿ ನೀವು ಸ್ವಾರಸ್ಯವನ್ನ ಬರಿಬೇಕಾಗುತ್ತೆ. ಪ್ರಶ್ನೆ 3, ಏನಂ ಕೇಳ್ದಪೆನೋ ಪೊಲ್ಲ ವಾರ್ತೆಯನ್. ಏನನ್ನು ಕೇಳಿಸಿಕೊಳ್ಳಬೇಕಾಗಿದೆಯೋ ಕೆಟ್ಟ ಸುದ್ದಿಯನ್ನು. ಸೀತೆಯು ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುವ ಮಾತಾಗಿದೆ. ಪ್ರಮದವನದಲ್ಲಿ ಸೆರೆಯಲ್ಲಿರುವ ಸೀತೆಗೆ ರಾವಣನ ಆಗಮನವನ್ನು ಅವಳ ಕಾವಲು ಕಾಯುತ್ತಿರುವ ರಾಕ್ಷಸ ಸ್ತ್ರೀಯರು ತೋರಿದಾಗ ಭಯಗೊಂಡ ಸೀತೆಯು ಈ ರೀತಿ ಹೇಳುತ್ತಾಳೆ, ರಾಮ ಲಕ್ಷ್ಮಣರ ಬಗ್ಗೆ ಏನು ಕೆಟ್ಟ ವಾರ್ತೆಯನ್ನು ಕೇಳಬೇಕೋ ಎಂದು ತಾವರೆಯಂತೆ ಮುಖವುಳ್ಳ ಸೀತೆಯು ಬರುತ್ತಿರುವ ರಾವಣನನ್ನು ನೋಡಿ ತಲ್ಲಣಗೊಳ್ಳುವ ಸಂದರ್ಭವಾಗಿದೆ. ಸ್ವಾರಸ್ಯ, ಅಪಹರಣಗೊಂಡ ಸೀತೆಯ ಸ್ಥಿತಿ ಮತ್ತು ಭಯದ ಭಾವನೆ ವ್ಯಕ್ತವಾಗಿದೆ. 4ನೇ ಪ್ರಶ್ನೆ, ಅಸಾಧ್ಯವಪ್ಪ ಮರುವಕ್ಕಮಿಲ್ಲ. ಅಂದ್ರೆ ಅಸಾಧ್ಯರಾದ ಎದುರಾಳಿಗಳು ಇಲ್ಲ ಅಂತಕ್ಕಂಥದ್ದು. ರಾವಣನು ಸೀತೆಯನ್ನು ಕುರಿತು ಹೇಳುವ ಮಾತಾಗಿದೆ. ಸೀತೆಯನ್ನು ನೋಡಲು ಪ್ರಮದವನಕ್ಕೆ ಬಂದ ರಾವಣನು ಸೀತೆಯನ್ನು ಕುರಿತು, ನನಗೆ ಬಹುರೂಪಿಣಿ ವಿದ್ಯೆ ಸಿದ್ಧಿಸಿದೆ, ನನಗೆ ಅಸಾಧ್ಯವಾದ ಶತ್ರುಪಕ್ಷವಿಲ್ಲ, ನಿನ್ನ ನೆಚ್ಚಿನ ರಾಮನನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ನನ್ನ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ. ವಿದ್ಯಾರ್ಥಿಗಳೇ,
ಅವರು ಹೇಳ್ತಕ್ಕಂತಹ ಮಾತುಗಳಿದಾವಲ್ಲ ಅದನ್ನ ಯಥಾವತ್ತಾಗಿ ಬರಿಬೇಕಾದ್ರೆ ನೋಡಿ ಈ ರೀತಿ ಜೋಡಿ ಉದ್ಧರಣ ಚಿಹ್ನೆಗಳನ್ನ ಬಳಸಿ ಬರಿಬೇಕಾಗುತ್ತೆ. ಸ್ವಾರಸ್ಯ, ಸೀತೆಯನ್ನು ಭಯಪಡಿಸಿ ಒಪ್ಪಿಕೊಳ್ಳುವಂತೆ ಮಾಡುವ ರಾವಣನ ಮನೋಭಾವನೆ ಇಲ್ಲಿ ಕಂಡುಬರುತ್ತದೆ. ಹೀಗೆ ಹಂತ ಹಂತವಾಗಿ ನೀವು ಬರೆದಾಗ 3ಕ್ಕೆ 3 ಅಂಕಗಳನ್ನು ಪಡೆಯಬಹುದು. ಮುಂದಿನ ಪ್ರಶ್ನೆ, ರಘುತನೂಜನಾಯು ಪ್ರಾಣಂ ಬರೆಗಂ ಬಾರದಿರು. ರಘುತನೂಜ ಅಂದ್ರೆ ಶ್ರೀರಾಮ, ಆತನ ಆಯಸ್ಸು ಪ್ರಾಣ ಯುದ್ಧದಲ್ಲಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಈ ಕಡೆ ಬರಬೇಡ ಅಂತ ಸೀತೆ ರಾವಣನಿಗೆ ಹೇಳೋ ಮಾತಿದು. ಸಂದರ್ಭ, ರಾವಣನು ತನಗೆ ಬಹುರೂಪಿಣಿ ವಿದ್ಯೆಯು ವಶವಾಗಿರುವುದರಿಂದ ನನಗೆ ಅಸಾಧ್ಯವಾದ ಶತ್ರುಪಕ್ಷವಿಲ್ಲ, ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದಾಗ ಸೀತೆಯು ರಾಮನ ಆಯುಷ್ಯ ಮತ್ತು ಪ್ರಾಣಕ್ಕೆ ಮಾತ್ರ ಹಾನಿ ತರಬೇಡ ಎಂದು ರಾವಣನನ್ನು ಬೇಡಿಕೊಳ್ಳುವ ಸಂದರ್ಭವಾಗಿದೆ. ಸ್ವಾರಸ್ಯ, ಸೀತೆಯ ಅಸಹಾಯಕ ಸ್ಥಿತಿ ಅಂದ್ರೆ ಏನೂ ಮಾಡಲಾಗದ ಸ್ಥಿತಿ ಅಂತ, ಮತ್ತು ಭಯ ಅಂದ್ರೆ ರಾಮನಿಗೆ ಏನಾಗ್ಬಿಡುತ್ತೋ ಅನ್ನೋ ಭಯ ಇಲ್ಲಿನ ಸ್ವಾರಸ್ಯ. 6ನೆಯ ಪ್ರಶ್ನೆ, ಕದಡಿದ ಸಲಿಲಂ ತಿಳಿವಂದದೆ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆ ಬಹಳ ಮುಖ್ಯವಾದದ್ದು, ಇದನ್ನ ಗಮನವಿಟ್ಟು ನೋಡ್ಕೊಳ್ಳಿ. ಇದು ರಾವಣನ ಮನಸ್ಸಿನಲ್ಲಿ ಉಂಟಾದ ಭಾವನೆಯನ್ನ ಕವಿ ವರ್ಣಿಸ್ತಾ ಇರ್ತಕ್ಕಂಥದ್ದು. ಸೀತೆಯು ಮೂರ್ಛೆ ಹೋಗಿ ನೆಲದ ಮೇಲೆ ಬಿದ್ದಾಗ ಸೀತೆಯ ಬಗ್ಗೆ ರಾವಣನಿಗೆ ಅನುಕಂಪ ಉಂಟಾಗುತ್ತದೆ, ಕರುಣೆಯ ಭಾವನೆ ಬರುತ್ತದೆ. ಆ ಸಂದರ್ಭದಲ್ಲಿ ಕವಿ ರಾವಣನ ಮನಸ್ಸಿನ ಬದಲಾವಣೆಯನ್ನು ಕುರಿತು ವರ್ಣಿಸುತ್ತಾ, ಕಲಕಿದ ನೀರು ತಿಳಿಯಾಗುವಂತೆ ತನ್ನನ್ನು ತಾನು ತಿಳಿದುಕೊಂಡ ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಉಂಟಾಯಿತು ಎಂದು ಕವಿ ಹೇಳುವ ಸಂದರ್ಭದಲ್ಲಿ ಈ ಸಾಲು ಬಂದಿದೆ. ಸ್ವಾರಸ್ಯ, ರಾವಣನ ಮನಃಪರಿವರ್ತನೆಯೇ ಇಲ್ಲಿನ ವಿಶೇಷತೆಯಾಗಿದೆ. ಮುಂದಿನ ಪ್ರಶ್ನೆ, ಉದಾತ್ತನೋಳ್ ಪುಟ್ಟದಲ್ತೆ ನೀಲಿ ರಾಗಂ. ಸೀತೆಯು ಮೂರ್ಛೆ ಹೋದಾಗ ಸೀತೆಯ ಬಗ್ಗೆ ಅನುಕಂಪ ಉಂಟಾಗಿ ರಾವಣನು ಬದಲಾವಣೆಗೊಳ್ಳುತ್ತಾನೆ. ಕಲಕಿದ ನೀರು ಶುದ್ಧವಾಗುವಂತೆ ರಾವಣನ ಮನಸ್ಸು ತಿಳಿಯಾಯಿತು. ಸೀತೆಯಲ್ಲಿ ವೈರಾಗ್ಯ ಹುಟ್ಟಿತು. ಶ್ರೇಷ್ಠ ವ್ಯಕ್ತಿಯಲ್ಲಿ ಕೆಟ್ಟ ಮೋಹ ಹುಟ್ಟುವುದಿಲ್ಲ ಅಲ್ಲವೇ? ಇಲ್ಲಿ ಶ್ರೇಷ್ಠವಾದ ವ್ಯಕ್ತಿ ಯಾರು ಅಂದ್ರೆ ರಾವಣ. ಕೆಟ್ಟ ಮೋಹ ಅಂತಂದ್ರೆ ಸೀತೆಯನ್ನ ತನ್ನವಳನ್ನಾಗಿಸ್ಕೋಬೇಕು ಅನ್ನೋದು ಕೆಟ್ಟ ಮೋಹ, ಅಂದ್ರೆ ಕೆಟ್ಟ ಆಸೆ. ಒಬ್ಬ ಒಳ್ಳೆಯ ವ್ಯಕ್ತಿಯಲ್ಲಿ ಈ ರೀತಿ ಕೆಟ್ಟದು ಹುಟ್ಟಿದ್ರೂ ಸಹಿತ ಅದು ಜಾಸ್ತಿ ಸ್ಥಿರವಾಗಿರೋದಿಲ್ಲ, ಹುಟ್ಟೋದೇ ಇಲ್ಲ, ಹುಟ್ಟಿದ್ರೂ ಸಹಿತ ಅದು ಇರೋದಿಲ್ಲ ಅಂತ ಅಂದ್ಬಿಟ್ಟು ಕವಿ ರಾವಣನ ಉದಾತ್ತ ಗುಣದ ಬಗ್ಗೆ, ಅವನ ಶ್ರೇಷ್ಠ ಗುಣದ ಬಗ್ಗೆ ವರ್ಣಿಸ್ತಕ್ಕಂತಹ ಸಂದರ್ಭ ಇದು. ಸ್ವಾರಸ್ಯ, ರಾವಣನ ಉನ್ನತ ಪಾತ್ರ ಮತ್ತು ವ್ಯಕ್ತಿತ್ವವು ನಮ್ಮ ಗಮನಕ್ಕೆ ಬರುತ್ತದೆ. ನಾವಿಲ್ಲಿವರೆಗೂ ರಾವಣ ಅಂದ್ರೆ ಕೆಟ್ಟವನು ಅಂತ ಅನ್ಕೊಂಡ್ಬಿಟ್ಟಿದ್ದು ಅಲ್ವಾ? ಕವಿ ರಾವಣನಲ್ಲಿಯೂ ಸಹಿತ ಒಳ್ಳೆ ಶ್ರೇಷ್ಠವಾದ ಗುಣಗಳು ಇದ್ದೋ ಅಂತ ಅನ್ನೋದನ್ನ ಇಲ್ಲಿ ವಿವರಿಸ್ತಾರೆ. ಅಪೇಕ್ಷಿಸುವೆನೆ ಗುಣಹಾನಿಯನ್ ಎನ್ನ ಪಾಪದಿಂ. ರಾವಣನು ತನ್ನಲ್ಲಿಯೇ ಸೀತೆಯ ಬಗ್ಗೆ ಅಂದುಕೊಳ್ಳುವ ಮಾತಾಗಿದೆ. ಸೀತೆಯು ಮೂರ್ಛೆ ಹೋದಾಗ ರಾವಣನ ಮನಸ್ಸು ಬದಲಾವಣೆಯಾಗಿ ತನ್ನ ತಪ್ಪಿನ ಬಗ್ಗೆ ಆತನಿಗೆ ಪಶ್ಚಾತ್ತಾಪ ಉಂಟಾಗುತ್ತದೆ. ತನ್ನ ಮೊದಲಿನ ಸ್ವಭಾವದಲ್ಲಿ ರಾವಣನು ತನ್ನ ಆಪ್ತ ಜನರಿಗೆ ಹೀಗೆ ಹೇಳುತ್ತಾನೆ: ಗುಣದ ಪರಿಪಾಲನೆಗಾಗಿ ಸೀತೆಯು ನನಗೆ ಮನಸ್ಸು ನೀಡಲಿಲ್ಲ. ನನ್ನ ಆಭರಣ, ಉಡುಪು, ದೇಹದ ಸೌಂದರ್ಯಕ್ಕೆ ಒಪ್ಪಿಕೊಳ್ಳದೆ ರಾಕ್ಷಸ ರಾಜ್ಯವನ್ನು ಹುಲ್ಲಿಗೆ ಸಮಾನವಾಗಿ ಕಂಡಳು. ಪೌರುಷ ಪ್ರಣಯಿಯಾದ ನಾನು ನನ್ನ ಪಾಪದಿಂದ ಅವಳ ಗುಣಕ್ಕೆ ಹಾನಿಯನ್ನು ತರಲೇ ಎಂದು ರಾವಣನು ಅಂದುಕೊಳ್ಳುತ್ತಾನೆ. ಸ್ವಾರಸ್ಯ, ರಾವಣನ ಮನಃಪರಿವರ್ತನೆಯನ್ನ ಕವಿ ಬಹಳ ಸೊಗಸಾಗಿ ವರ್ಣಿಸಿದ್ದಾರೆ. ಅದೇ ಇಲ್ಲಿನ ಸ್ವಾರಸ್ಯ. ಕಂದರ್ಪ ವಿಮೋಹದಿಂದ ಅಗಲ್ಚಿದೆ. ರಾವಣನು ತನ್ನಲ್ಲೇ ಸೀತೆಯ ಕುರಿತು ಈ ಮಾತನ್ನು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾನೆ. ಸೀತೆಯನ್ನು ಅಪಹರಣ ಮಾಡಿದ್ದರಿಂದ ರಾವಣನು ಪಶ್ಚಾತ್ತಾಪ ಪಡುವ ಸನ್ನಿವೇಶವಾಗಿದೆ. ರಾಮ ಮತ್ತು ಸೀತೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವವರು. ಯಾವುದೇ ಕಾರಣವಿಲ್ಲದೆ ಕಾಮವಿಮೋಹವೇ ಕಾರಣವಾಗಿ ಅವಿವೇಕಿಯಾದ ನಾನು
ಕುಲದ ಹಿರಿಮೆ ನಾಶವಾಗುವಂತೆ ನಡೆದುಕೊಂಡೆ ಎಂದು ರಾವಣನು ಪಶ್ಚಾತ್ತಾಪ ಪಡುವ ಸಂದರ್ಭವಾಗಿದೆ. ರಣಾಗ್ರದೊಳ್ ಪಿಡಿದು ತಂದು ಆಂ ಕೊಟ್ಟೆಪೆಂ. ಸೀತೆಯ ಮೂರ್ಛೆಯಿಂದ ರಾವಣನ ಮನಸ್ಸು ಬದಲಾವಣೆಯಾಗಿ ತನ್ನ ಕೆಲಸಕ್ಕೆ ಪಶ್ಚಾತ್ತಾಪ ಪಡುತ್ತಾನೆ. ಕೊನೆಗೆ ಅವಳನ್ನು ರಾಮನಿಗೆ ಒಪ್ಪಿಸುವ ತೀರ್ಮಾನಕ್ಕೆ ಬರುತ್ತಾನೆ. ಆದರೆ ಸೀತೆಯನ್ನು ಈಗಲೇ ಕೊಂಡೊಯ್ದು ರಾಮನಿಗೆ ಒಪ್ಪಿಸಿದರೆ ನನ್ನ ಪರಾಕ್ರಮ, ಶೌರ್ಯ, ಬಿರುದುಗಳು ಎಲ್ಲ ವ್ಯರ್ಥವಾಗುತ್ತದೆ. ಹಾಗೆ ಆಗದಂತೆ ಇರಲು ಯುದ್ಧದಲ್ಲಿ ಎರಡೂ ಸೈನ್ಯ ಹೊಗಳುವಂತೆ ರಾಮ ಲಕ್ಷ್ಮಣರನ್ನು ಸೋಲಿಸಿ ಸೀತೆಯನ್ನು ಒಪ್ಪಿಸುತ್ತೇನೆ ಎಂದು ನಿರ್ಧರಿಸುವ ಸಂದರ್ಭವಾಗಿದೆ. ಸ್ವಾರಸ್ಯ: ರಾವಣನ ಉದಾತ್ತ ವ್ಯಕ್ತಿತ್ವ ನಮ್ಮ ಗಮನಕ್ಕೆ ಬರುತ್ತದೆ. ಅಂದರೆ ಆ ರಾವಣನೂ ಸಹಿತ ಒಳ್ಳೆ ಉತ್ತಮವಾದ ಗುಣ ಸ್ವಭಾವಗಳನ್ನ ಹೊಂದಿದ್ದ ಅಂತ ಅನ್ನೋದು ಓದುಗರಿಗಿಲ್ಲಿ ಗೊತ್ತಾಗುತ್ತೆ. ಪದ್ಯ 2 ವಚನಗಳು ಬಸವಣ್ಣನವರ ವಚನದಲ್ಲಿ ನೋಡೋಣ. ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕ. ಈ ಸಾಲನ್ನು ಬಸವಣ್ಣನವರು ಬರೆದಿರುವ ವಚನಗಳಿಂದ ಆರಿಸಲಾಗಿದೆ. ನಮ್ಮ ಅಂಗೈಯಲ್ಲಿ ಹಣದ ರೇಖೆ ಇದ್ದರೂ ಅದನ್ನು ಅನುಭವಿಸಲು ಆಯುಷ್ಯ ರೇಖೆ ಇಲ್ಲದಿದ್ದರೆ ಪ್ರಯೋಜನವಿಲ್ಲ. ಹೇಡಿಯ ಕೈಯಲ್ಲಿ ಚಂದ್ರಾಯುಧ ಇದ್ದರೆ ಪ್ರಯೋಜನವಿಲ್ಲ. ಕುರುಡನ ಕೈಯಲ್ಲಿ ಕನ್ನಡಿ ಇದ್ದರೆ ಪ್ರಯೋಜನವಿಲ್ಲ. ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದರೆ ಪ್ರಯೋಜನವಿಲ್ಲ. ಹಾಗೆಯೇ ಶಿವಶರಣರ ಮಹತ್ವವನ್ನು ತಿಳಿಯದವನ ಕೈಯಲ್ಲಿ ಲಿಂಗವಿದ್ದರೂ ಯಾವುದೇ ಪ್ರಯೋಜನವಿಲ್ಲ ಎಂದು ಉದಾಹರಣೆಗಳ ಮೂಲಕ ವಿವರಿಸುವ ಸಂದರ್ಭದಲ್ಲಿ ಈ ಸಾಲು ಬಂದಿದೆ. ಸ್ವಾರಸ್ಯ: ಶಿವಪಥವನ್ನು ಅರಿಯದಿದ್ದ ಮೇಲೆ ಕೈಯಲ್ಲಿ ಲಿಂಗವಿದ್ದರೂ ಪ್ರಯೋಜನವಿಲ್ಲ ಎಂಬುದನ್ನು ಮೇಲಿನ ಉದಾಹರಣೆಯ ಮೂಲಕ ತಿಳಿಸಿರುವುದು ಇಲ್ಲಿನ ಸ್ವಾರಸ್ಯ. 2ನೇ ಪ್ರಶ್ನೆ: ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು? ನಮ್ಮ ಅಂಗೈಯಲ್ಲಿ ಹಣದ ರೇಖೆ ಇದ್ದರೂ ಅದನ್ನು ಅನುಭವಿಸಲು ಆಯುಷ್ಯ ರೇಖೆ ಇಲ್ಲದಿದ್ದರೆ ಪ್ರಯೋಜನವಿಲ್ಲ. ಹಾಗೆಯೇ ಹೇಡಿಯ ಕೈಯಲ್ಲಿ ಚಂದ್ರಾಯುಧ, ಕುರುಡನ ಕೈಯಲ್ಲಿ ಕನ್ನಡಿ, ಮಂಗನ ಕೈಯಲ್ಲಿ ಮಾಣಿಕ್ಯ ಇವಿದ್ರೂ ಸಹಿತ ಪ್ರಯೋಜನ ಇಲ್ಲ. ಸ್ವಾರಸ್ಯನೂ ಸಹಿತ ಒಂದೇ ಬರುತ್ತೆ. ಅಂದರೆ ಶಿವಶರಣರ ಮಹತ್ವವನ್ನ ತಿಳಿದಿರಬೇಕು. ಅಂಥವನ ಕೈಯಲ್ಲಿ ಶಿವಲಿಂಗ ಇದ್ರೂ ಸಹಿತ ಯಾವುದೇ ಪ್ರಯೋಜನ ಇಲ್ಲ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಈ ಎರಡೂ ಸಂದರ್ಭಗಳನ್ನು ಗಮನಿಸಿ ಒಂದೇ ಉತ್ತರ, ಯಾವ ಪ್ರಶ್ನೆ ಇದರಲ್ಲಿ ಎರಡರಲ್ಲಿ ಕೇಳಿದ್ರೂ ಸಹಿತ ನೀವು ಒಂದೇ ಉತ್ತರ ಬರೀಬೇಕಾಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿದ್ಯಾರ್ಥಿಗಳೇ, ಈ 2 ಪ್ರಶ್ನೆಗಳಿಗೂ ಅಷ್ಟೇನೆ ಒಂದೇ ಉತ್ತರ ಇದೆ, ಒಂದೇ ಸ್ವಾರಸ್ಯನೂ ಬರುತ್ತೆ. ನೋಡೋಣ. ಧರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು. ಒಲೆ ಹತ್ತಿ ಉರಿದರೆ ನಿಲ್ಲಬಹುದು, ಆದರೆ ನಮ್ಮ ಭೂಮಿಯೇ ಹತ್ತಿ ಉರಿದರೆ ನಿಲ್ಲಲು ಸಾಧ್ಯವಿಲ್ಲ. ಕೆರೆಯ ನೀರನ್ನು ತಡೆದು ನಿಲ್ಲಿಸುವ ಏರಿಯೇ ಆ ನೀರನ್ನು ಕುಡಿದರೆ ಏನು ಮಾಡಲು ಸಾಧ್ಯ? ಹೊಲವನ್ನು ರಕ್ಷಿಸಬೇಕಾದ ಬೇಲಿಯೇ ಹೊಲದ ಬೆಳೆಯನ್ನು ಮೇಯ್ದರೆ, ಮನೆಯನ್ನು ನೋಡಿಕೊಳ್ಳಬೇಕಾದ ಹೆಂಗಸೇ ಮನೆಯಲ್ಲಿ ಕಳ್ಳತನ ಮಾಡಿದರೆ, ಹಾಗೂ ತಾಯಿಯ ಎದೆಹಾಲೇ ಮಗುವಿಗೆ ವಿಷವಾಗಿ ಕೊಂದರೆ ಇದನ್ನು ಯಾರಿಗೆ ದೂರಲು ಸಾಧ್ಯ? ರಕ್ಷಿಸಬೇಕಾದ ದೇವರೇ ಕೊಲ್ಲಲು ನಿಂತರೆ ಜೀವಿಸಲು ಸಾಧ್ಯವಿಲ್ಲ ಎಂದು ವಿವರಿಸುವ ಸಂದರ್ಭದಲ್ಲಿ ಈ ಸಾಲು ಬಂದಿದೆ. ಸ್ವಾರಸ್ಯ: ರಕ್ಷಿಸಬೇಕಾದವರೇ ಭಕ್ಷಕರಾದಾಗ ಉಂಟಾಗುವ ವಿಘಟನೆಯನ್ನು ಅಥವಾ ತೊಂದರೆಯನ್ನು ಬಸವಣ್ಣನವರು ಮೇಲಿನ ಉದಾಹರಣೆಯಲ್ಲಿ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳೇ, 4ನೇ ಪ್ರಶ್ನೆಗೂ ಸಹಿತ ಇದೇ ಉತ್ತರನೇ ಬರುತ್ತೆ. ಈಗ ಉರಿಲಿಂಗ ಪೆದ್ದಿಗಳ ವಚನಗಳಲ್ಲಿ ನಾವು ಸಂದರ್ಭದ ಪ್ರಶ್ನೋತ್ತರಗಳನ್ನು ನೋಡೋಣ. ಪುಷ್ಪವಿಲ್ಲದೆ ಪರಿಮಳವನರಿಯಬಹುದೇ? ಈ ಸಾಲನ್ನು ಉರಿಲಿಂಗ ಪೆದ್ದಿಯ ವಚನಗಳಿಂದ ಆರಿಸಲಾಗಿದೆ. ಸೂರ್ಯನಿಲ್ಲದೆ ಹಗಲು ಇರಲು ಸಾಧ್ಯವಿಲ್ಲ, ದೀಪವಿಲ್ಲದೆ ಬೆಳಕು ಇರಲು ಸಾಧ್ಯವಿಲ್ಲ, ಹೂವು ಇಲ್ಲದೆ ಪರಿಮಳವನ್ನು ತಿಳಿಯಲು ಸಾಧ್ಯವಿಲ್ಲ, ಶಿವಲಿಂಗವಿಲ್ಲದೆ ನಿರಾಕಾರನಾದ ಶಿವನನ್ನು ಕಾಣಲು ಸಾಧ್ಯವಿಲ್ಲ. ಅತಿ ಶ್ರೇಷ್ಠನಾದ ಚಿಂತೆಯಿಲ್ಲದ ಶಿವನು ಲಿಂಗರೂಪದಲ್ಲಿ ನೆಲೆಸಿದ್ದಾನೆ ಎಂದು ವಿವರಿಸುವ ಸಂದರ್ಭದಲ್ಲಿ ಈ ಸಾಲು ಬಂದಿದೆ. ಸ್ವಾರಸ್ಯ: ಚಿಂತೆಯಿಲ್ಲದ ಮನಸ್ಸನ್ನು ಹೊಂದಿರಬೇಕಾದರೆ ಅದು ಶಿವನ ಧ್ಯಾನದಿಂದ ಮಾತ್ರ ಸಾಧ್ಯ ಎಂದು ತಿಳಿಸುವಾಗ ಮೇಲಿನ ಉದಾಹರಣೆಯೊಂದಿಗೆ ಸಮರ್ಥಿಸಿದ್ದಾರೆ. ಇದು ಇಲ್ಲಿನ ಸ್ವಾರಸ್ಯ. ಮುಂದಿನ ಪ್ರಶ್ನೆ:
ಅನ್ಯಲಿಂಗಗಳ ನೆನೆವನೇ ನಿಮ್ಮ ಭಕ್ತನು. ಮಂಗಳಲಿಂಗದ ಮಹತ್ವವನ್ನು ಈ ಸಾಲಿನಲ್ಲಿ ವಿವರಿಸಲಾಗಿದೆ. ಮುಟ್ಟಿದ್ದೆಲ್ಲ ಚಿನ್ನವಾಗಿಸುವ ಪರುಷದ ಮಣಿ ಮನೆಯಲ್ಲಿ ಇದ್ದವನು ಭಿಕ್ಷೆ ಬೇಡಲು ಹೋಗುವುದಿಲ್ಲ. ನದಿಯಲ್ಲಿ ಇದ್ದವನು ಬಾಯಾರಿಕೆಯಾದಾಗ ಕೆರೆಯ ನೀರನ್ನು ಹುಡುಕಿಕೊಂಡು ಹೋಗುವುದಿಲ್ಲ. ಹಾಗೆಯೇ ಪವಿತ್ರವಾದ ಶಿವಲಿಂಗವನ್ನು ದೇಹದ ಮೇಲೆ ಧರಿಸಿದವನು ಬೇರೆ ಲಿಂಗಗಳನ್ನು ನೆನೆಯಲು ಸಾಧ್ಯವಿಲ್ಲ ಎಂದು ಉರಿಲಿಂಗ ಪೆದ್ದಿ ತಿಳಿಸಿದ್ದಾರೆ. ಸ್ವಾರಸ್ಯ: ಮಂಗಳಕರವಾದ ಲಿಂಗ ಶರೀರದ ಮೇಲೆ ಯಾರು ಧರಿಸಿರುತ್ತಾರೋ ಅವರು ಬೇರೆ ಲಿಂಗವನ್ನು ಅಥವಾ ದೇವರನ್ನು ನೆನಪಿಸಿಕೊಳ್ಳುವುದಿಲ್ಲ ಎಂಬುದು ಇಲ್ಲಿನ ಸ್ವಾರಸ್ಯ. 3ನೇ ಪ್ರಶ್ನೆ: ತಾನೇ ಲಘು ಮಾಡಿ ಲಘುವಾದನಯ್ಯ. ಗುರುವು ಲಘುವಾಗಿ ವರ್ತಿಸಿದರೆ ಆಚಾರ ಹೊರಟು ಹೋಗುತ್ತದೆ. ಗುರುವು ಲಿಂಗ, ಜಂಗಮ ಮತ್ತು ಪ್ರಸಾದಗಳಿಗೆ ಬೆಲೆ ಕೊಡಬೇಕು. ಹಾಗೇನಾದರೂ ಈ 3 ಆಚಾರಗಳನ್ನು ಹಗುರವಾಗಿ ಕಂಡರೆ ಆ ಗುರು ತಾನೇ ಹಗುರವಾಗಿ ತನ್ನ ಬೆಲೆಯನ್ನು ಕಳೆದುಕೊಳ್ಳುತ್ತಾನೆ ಎಂದು ಉರಿಲಿಂಗ ಪೆದ್ದಿ ಗುರುವಿನ ಮಹತ್ವವನ್ನು ವಿವರಿಸಿದ್ದಾರೆ. ಸ್ವಾರಸ್ಯ: ಉರಿಲಿಂಗ ಪೆದ್ದಿಗಳು ಗುರುವಿನ ಮಹತ್ವವನ್ನು ವಿವರಿಸಿರುವುದು. ವಿದ್ಯಾರ್ಥಿಗಳೇ, ಪದ್ಯ 3 ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಕುಮಾರವ್ಯಾಸ ಕವಿ ಬರೆದಿರ್ತಕ್ಕಂಥದ್ದು. ಕರ್ನಾಟ ಭಾರತ ಕಥಾಮಂಜರಿಯಿಂದ ಆಯ್ಕೆ ಮಾಡಿರ್ತಕ್ಕಂತಹದ್ದು. ಈಗ ಸಂದರ್ಭದ ಪ್ರಶ್ನೋತ್ತರಗಳನ್ನು ನೋಡೋಣ. 1ನೇ ಪ್ರಶ್ನೆ: ಎನ್ನವಲು ಮುನ್ನಾರು ನವೆದವರುಂಟು. ನನ್ನ ಹಾಗೆ ಈ ಮುಂಚೆ ಯಾರೋ ನೊಂದಿರುವವರು ಇದ್ದಾರೆ. ಈ ವಾಕ್ಯವನ್ನು ಕುಮಾರವ್ಯಾಸ ಕವಿ ರಚಿಸಿರುವ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಕಾವ್ಯಭಾಗದಿಂದ ಆರಿಸಲಾಗಿದೆ. ವಿರಾಟನ ಆಸ್ಥಾನದಲ್ಲಿ ಕೀಚಕನಿಂದ ಆದ ಹಿಂಸೆಯನ್ನು ತಾಳಲಾರದೆ ದ್ರೌಪದಿಯು ತನ್ನ ಮನಸ್ಸಿನಲ್ಲಿ ಹೀಗೆ ಹೇಳಿಕೊಳ್ಳುತ್ತಾಳೆ: ತನ್ನ ಸಂಕಟವನ್ನು ಯಾರಿಗೆ ಹೇಳಲಿ? ಯಾರ ಬಳಿ ಹೋಗಿ ತಿಳಿಸಲಿ? ಯಾರಿಗೆ ಕೂಗಿ ಹೇಳಲಿ? ಯಾರನ್ನು ಬೇಡಿಕೊಳ್ಳಲಿ? ನನ್ನ ಹೆಣ್ಣು ಜನ್ಮವನ್ನು ಸುಡಲಿ. ಘೋರ ಪಾಪಿಯಾದ ತನ್ನಂತೆ ನರಳಿದವರು ಈ ಹಿಂದೆ ಯಾರೂ ಇರಲಾರರು ಎಂದು ದುಃಖಿಸುವ ಸಂದರ್ಭವಾಗಿದೆ. ಸ್ವಾರಸ್ಯ: ದ್ರೌಪದಿಯ ದುಃಖವನ್ನು ಕವಿ ವರ್ಣಿಸಿರುವುದು ಇಲ್ಲಿನ ಸ್ವಾರಸ್ಯ. ಯಮಸುತಂಗರಹುವೆನೆ ಧರ್ಮ ಕ್ಷಮೆಯ ಗರ ಹೊಡೆದಿಹುದು. ದ್ರೌಪದಿ ತನ್ನ ಮನಸ್ಸಿನಲ್ಲಿ ಹೇಳಿಕೊಳ್ಳುವ ಮಾತಾಗಿದೆ. ಕೀಚಕನಿಂದ ತನಗೆ ಉಂಟಾದ ಉಪಟಳವನ್ನು ಯಾರಿಗೆ ಹೇಳಿ ಹೋಗಲಾಡಿಸಲಿ ಎಂದು ಆಲೋಚಿಸಿದಾಗ ಅವಳಿಗೆ ತನ್ನ ಗಂಡಂದಿರ ನೆನಪಾಗುತ್ತದೆ. ಮೊದಲನೆಯ ಗಂಡನಾದ ಧರ್ಮರಾಯನಿಗೆ ಹೇಳೋಣವೆಂದರೆ ಅವನಿಗೆ ಧರ್ಮ ಮತ್ತು ಕ್ಷಮೆಯ ಗರ ಹೊಡೆದಿದೆ, ಆತ ನನ್ನ ನೆರವಿಗೆ ಬರಲಾರ ಎಂದು ತೀರ್ಮಾನಿಸುವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ. ಸ್ವಾರಸ್ಯ: ಧರ್ಮರಾಯನಿಗೆ ಅವನ ಸ್ವಭಾವ ತಕ್ಕ ಹಾಗೆ ಧರ್ಮವೇ ಮುಖ್ಯ ಎಂಬುದು ದ್ರೌಪದಿಯ ಈ ಮಾತಿನಿಂದ ತಿಳಿದು ಬರುತ್ತದೆ. ಕಲಿಭೀಮನೇ ಮಿಡುಕುಳ್ಳ ಗಂಡನು. ಕೀಚಕನಿಂದ ಉಂಟಾಗಿರುವ ಉಪಟಳವನ್ನು ಹೋಗಲಾಡಿಸಲು ತನ್ನ 5 ಗಂಡಂದಿರಲ್ಲಿ ಭೀಮನನ್ನು ಬಿಟ್ಟು ಉಳಿದ 4 ಜನರಿಗೆ ಸಾಧ್ಯವಿಲ್ಲವೆಂದು ದ್ರೌಪದಿ ಭಾವಿಸುತ್ತಾಳೆ. ಭೀಮ ಶಕ್ತಿಶಾಲಿ, ಸ್ವಾಭಿಮಾನಿ, ಛಲಗಾರ. ಈತನಿಗೆ ಮಾತ್ರ ಕೀಚಕನ ಉಪಟಳವನ್ನು ತಪ್ಪಿಸಲು ಸಾಧ್ಯವೆಂದು ನಿರ್ಧರಿಸುವ ಸಂದರ್ಭವಾಗಿದೆ. ಸ್ವಾರಸ್ಯ: ಪಂಚಪಾಂಡವರಲ್ಲಿ ಭೀಮನೇ ಸ್ವಾಭಿಮಾನದ ಜಿದ್ದುಳ್ಳವನು. ಅವನು ತನ್ನ ಸಮಸ್ಯೆಗೆ ಪರಿಹಾರ ನೀಡುವಂಥವನು ಎಂದು ದ್ರೌಪದಿ ತೀರ್ಮಾನಿಸಿರುವುದು ಇಲ್ಲಿನ ಸ್ವಾರಸ್ಯ. ಹುರುಳಿಲ್ಲದೊಡೆ ಕುಡಿವೆನು ಘೋರತರ ವಿಷವ. ಎಲ್ಲ ಗಂಡಂದಿರಲ್ಲಿ ಭೀಮನೇ ಶೌರ್ಯಶಾಲಿಯಾದವನು, ಕಷ್ಟ ಅಗತ್ಯಗಳಿಗೆ ಬರುವವನು ಎಂದು ದ್ರೌಪದಿಯು ತೀರ್ಮಾನಿಸಿದಳು. ದುಷ್ಟನಾದ ಕೀಚಕನಿಂದ ತನಗೆ ಉಂಟಾದ ಉಪಟಳವೆಲ್ಲವನ್ನು ಭೀಮನಿಗೆ ಹೇಳುವೆನು. ಅವನು ಕೀಚಕನ ಉಪಟಳವನ್ನು ಹೋಗಲಾಡಿಸಲು ಅಸಮರ್ಥನಾದರೆ ಘೋರತರ ವಿಷವನ್ನು ಕುಡಿಯುವುದಾಗಿ ದ್ರೌಪದಿ ನಿರ್ಧರಿಸುವ ಸಂದರ್ಭ ಇದಾಗಿದೆ. ಸ್ವಾರಸ್ಯ ವಿದ್ಯಾರ್ಥಿಗಳೇ, 3ನೇದಕ್ಕೆ ಏನು ಹೇಳಿದ್ನೋ ಅದೇ ಸ್ವಾರಸ್ಯ ಇದಕ್ಕೂ ಬರುತ್ತೆ. ಅಂದರೆ ಭೀಮನ ಶೌರ್ಯ, ಸ್ವಾಭಿಮಾನ ಇವುಗಳನ್ನು ಹೊಗಳುತ್ತಿರುವುದು ಇಲ್ಲಿನ ಸ್ವಾರಸ್ಯ. ಇವೆರಡಕ್ಕೂ ಹೆಚ್ಚು ಕಡಿಮೆ ಒಂದೇ ಉತ್ತರ ಬರ್ತವೆ. ಅದನ್ನು ಗಮನದಲ್ಲಿಟ್ಕೊಂಡು ನೀವು ಬರಿಬೋದು. ನೀನಲ್ಲದೆ ಉಳಿದವರು ಚಿತಬಾಹಿರರು. ದ್ರೌಪದಿಯು ಭೀಮನಿಗೆ ಈ ಮಾತನ್ನ ಹೇಳುತ್ತಾಳೆ. ಉಳಿದ 4 ಗಂಡಂದಿರು ನನ್ನನ್ನು ರಮಿಸುವರು,
ಆದರೆ ನನ್ನ ಮಾನದ ವಿಷಯ ಬಂದಾಗ ಹೊರಟು ಹೋಗುವರು. ನಿನ್ನನ್ನು ಬಿಟ್ಟರೆ ಉಳಿದವರು ಪತಿಗಳಾಗಲು ಅರ್ಹರಲ್ಲ ಎಂದು ತಿಳಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ನನ್ನ ಮೇಲೆ ಕರುಣೆ ತೋರಿಸು, ಮನಸ್ಸಿನ ಶಾಂತಿಯನ್ನು ಬಿಟ್ಟು ಕೀಚಕನಿಗೆ ಯಮನನ್ನು ಕಾಣಿಸೆಂದು ದ್ರೌಪದಿ ಕೈಮುಗಿದು ಕೇಳಿಕೊಳ್ಳುತ್ತಾಳೆ. ಸ್ವಾರಸ್ಯ, ದ್ರೌಪದಿಯ ಅಸಹಾಯಕ ಸ್ಥಿತಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಕೆಲವರು ಗಳಿಸಿದೊಡೆ ಕೆಲರುಂಡು ಜಾರುವರು. ಉಳಿದ ಗಂಡಂದಿರು ನನ್ನನ್ನು ರಮಿಸುವರು, ಆದರೆ ನನ್ನ ಮಾನದ ವಿಷಯ ಬಂದಾಗ ಹೊರಟು ಹೋಗುವರು. ನಿನ್ನನ್ನು ಬಿಟ್ಟರೆ ಉಳಿದವರು ಪತಿಗಳಾಗಲು ಅರ್ಹರಲ್ಲ. ಮನಸ್ಸಿನ ಶಾಂತಿಯನ್ನು ಬಿಟ್ಟು ಕೀಚಕನಿಗೆ ಯಮನನ್ನು ಕಾಣಿಸೆಂದು ದ್ರೌಪದಿ ಕೈಮುಗಿದು ಕೇಳಿಕೊಳ್ಳುತ್ತಾಳೆ. ಆಗ ಭೀಮನು ದ್ರೌಪದಿಗೆ ಈ ಗಾದೆ ಮಾತನ್ನು ನೆನಪಿಸುತ್ತಾನೆ. ಯಾರೋ ಕೆಲವರು ದುಡಿದು ಗಳಿಸಿದರೆ ಮತ್ತೆ ಯಾರೋ ಉಂಡು ಹೋಗುವರು. ಹಾಗೆಯೇ ಕಲಹಕ್ಕಾದರೆ ನಾನು, ಅಂದರೆ ಜಗಳಾಡೋದಿಕ್ಕೆ ನಾನು ಬೇಕು. ರಮಿಸಲು ಅಂದರೆ ನಿನ್ನನ್ನು ಪ್ರೀತಿಸಲು ಮಾತ್ರ ಉಳಿದ 4 ಜನ ಪತಿಗಳು ಬೇಕು ಅಂತ ಅಂದ್ಬಿಟ್ಟು ಭೀಮ ದ್ರೌಪದಿಗೆ ಹೇಳ್ತಾನೆ. ಇಲ್ಲಿ ಭೀಮನ ಆಕ್ರೋಶವನ್ನ ನಾವು ನೋಡಬಹುದು. ಅದೇ ಇಲ್ಲಿನ ಸ್ವಾರಸ್ಯ. ಒಬ್ಬಳನ್ ಆಳಲಾರಿರಿ ಗಂಡರೋ ನೀವು ಬಂಡರೋ. ದ್ರೌಪದಿಯು ಭೀಮನಿಗೆ ಈ ಮಾತನ್ನು ಹೇಳುತ್ತಾಳೆ. ಧರ್ಮರಾಯನ ಮಾತನ್ನು ಮೀರಲು ಸಾಧ್ಯವಿಲ್ಲವೆಂದು ಭೀಮನು ಹೇಳುತ್ತಾನೆ. ಆಗ ಕೋಪಗೊಂಡ ದ್ರೌಪದಿ, ಹೆಂಡತಿಯ ಮಾನರಕ್ಷಣೆಯ ವಿಷಯ ಬಂದಾಗ ಅವನು ನಿಜವಾದ ಗಂಡನೇ ಆಗಿದ್ದರೆ ಶತ್ರುವನ್ನು ಕತ್ತರಿಸಿ ಕೊಂದು ಹಾಕುವನು ಅಥವಾ ತಾನೇ ಸಾಯುವನು. ಆದರೆ 3 ಲೋಕದ ವೀರರಾದ ನೀವು 5 ಗಂಡಂದಿರಿದ್ದು ಒಬ್ಬಳನ್ನು ಆಳಲಾರಿರಿ. ನೀವು ಗಂಡರೋ ಅಥವಾ ಬಂಡರೋ ಎಂದು ಭೀಮನನ್ನು ಮೂದಲಿಸುವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ. ಸ್ವಾರಸ್ಯ, ಭೀಮನು ಕೀಚಕನನ್ನು ಕೊಲ್ಲಲು ನಿರಾಕರಿಸಿದಾಗ ಆತನನ್ನು ಕೀಚಕನನ್ನು ಕೊಲ್ಲುವಂತೆ ಮಾಡಲು ಅವನ ಮನಸ್ಸನ್ನು ದ್ರೌಪದಿ ಸಿದ್ಧಗೊಳಿಸುತ್ತಿರುವುದು ಇಲ್ಲಿನ ಸ್ವಾರಸ್ಯ. ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಭಂಗಿತರು. ದ್ರೌಪದಿಯು ಭೀಮನಿಗೆ ಈ ಮಾತನ್ನು ಹೇಳುತ್ತಾಳೆ. ತನ್ನ ಅಣ್ಣ ಧರ್ಮರಾಯನ ಆಜ್ಞೆ ಎಂಬ ಹಗ್ಗವು ಕಟ್ಟಿಹಾಕಿರುವುದರಿಂದ ತನಗೆ ಸಹಾಯ ಮಾಡಲು ಸಾಧ್ಯವಿಲ್ಲವೆಂದು ಭೀಮನು ದ್ರೌಪದಿಗೆ ಹೇಳಿದಾಗ ದುಃಖಗೊಂಡ ಅವಳು ಹೀಗೆ ಹೇಳುತ್ತಾಳೆ. ನನ್ನಂತೆ ಅವಮಾನಕ್ಕೆ ಒಳಗಾದ ಮಹಿಳೆಯರು ಇನ್ನು ಮುಂದೆ ಈ ಭೂಮಿ ಮೇಲೆ ಹುಟ್ಟಬಾರದು. ಭೀಮನಂತೆ ಅಸಹಾಯಕ ವೀರರೂ ಹುಟ್ಟಬಾರದು ಎಂದು ದ್ರೌಪದಿ ತನ್ನ ನೋವನ್ನು ವ್ಯಕ್ತಪಡಿಸುತ್ತಾಳೆ. ಸ್ವಾರಸ್ಯ, ದ್ರೌಪದಿಯ ಅಸಹಾಯಕ ಸ್ಥಿತಿ ಹಾಗೂ ಹಿಂದಿನ ಅವಮಾನಗಳನ್ನು ನೆನಪಿಸಿಕೊಳ್ಳುತ್ತಿರುವುದು ಇಲ್ಲಿನ ಸ್ವಾರಸ್ಯ. ಕೂಳುಗೇಡಿಂಗೊಡಲ ಹೊರುವಿರಿ. ದ್ರೌಪದಿಯು ಕೋಪದಿಂದ ಭೀಮನಿಗೆ ಈ ಮಾತನ್ನು ಹೇಳುತ್ತಾಳೆ. ಕಾಲಯಮ ಕೆರಳಿ ಯುದ್ಧಕ್ಕೆ ಬಂದರೂ ಅವನನ್ನು ಸೋಲಿಸುವ ಬಿಲ್ವಿದ್ಯೆಯ ಜಾಣ್ಮೆ ಇರುವ ನೀವು ನನ್ನೊಬ್ಬಳನ್ನು ಆಳಲಾರಿರಿ. ಪಾಪಿಗಳ ಅಪಕೀರ್ತಿಗೆ ಹೆದರುವಿರಲ್ಲವೇ? ತೋಳಿನ ಶಕ್ತಿ ನಿಮಗೆ ಏಕೆ ಬೇಕು? ಕ್ಷತ್ರಿಯರಾಗಿ ಏಕೆ ಹುಟ್ಟಿದಿರಿ? ಅನ್ನಕ್ಕಾಗಿ ಬದುಕುವಿರಾ? ದ್ರೌಪದಿಯು ಭೀಮನನ್ನು ಹಂಗಿಸುವ ಸಂದರ್ಭದಲ್ಲಿ ಈ ವಾಕ್ಯವು ಬರುತ್ತದೆ. ಸ್ವಾರಸ್ಯ, ದ್ರೌಪದಿಯು ಭೀಮನಿಗೆ ಕೀಚಕನ ಮೇಲೆ ಸಿಟ್ಟು ಬಂದು ಆತನನ್ನು ಕೊಲ್ಲುವಂತೆ ಮಾಡುವ ಸಲುವಾಗಿ ಅವನ ಮನಸ್ಸನ್ನು ಸಿದ್ಧಪಡಿಸುತ್ತಿರುವುದು ಇಲ್ಲಿನ ಸ್ವಾರಸ್ಯ. ಹಗೆಗಳನ್ನು ಹಿಂಡಿದನು ಮನದೊಳಗೆ. ದ್ರೌಪದಿಯು ಪಾಂಡವರ ಶಕ್ತಿಯನ್ನು ಕುರಿತು ಮೂದಲಿಸಿ ಮಾತನಾಡಿದಾಗ ಭೀಮನ ಮನಸ್ಸಿನಲ್ಲಾದ ಭಾವನೆಯನ್ನು ಕವಿ ಹೀಗೆ ಬರೆಯುತ್ತಾನೆ. ದ್ರೌಪದಿಯ ಮಾತಿನಿಂದ ಕಣ್ಣಲ್ಲಿ ನೀರು ತುಂಬಿಕೊಂಡು ರೋಷ ಹೆಚ್ಚಾಗಿ ತನ್ನ ಮನಸ್ಸಿನಲ್ಲಿಯೇ ಭೀಮನು ಶತ್ರುಗಳನ್ನು ಹಿಂಡಿ ಹಾಕಿದನೆಂದು ಕವಿ ವರ್ಣಿಸುತ್ತಾನೆ. ಕೆಲವು ಸರಿ ನಮಗೆ ಯಾರ ಮೇಲಾದರೂ ಸಿಟ್ಟಿದ್ದಾಗ ಅವ್ರು ನಮ್ಮ ಕಣ್ಣೆದುರಿಗೆ ಇರೋದಿಲ್ಲ. ಆವಾಗ ನಾವು ಇದೇ ಥರನೇ ಮನಸ್ಸಿನಲ್ಲೇ ಅವ್ರನ್ನ ಕೊಂದು ಬಿಡ್ತೀವಿ. ನೋಡಿ, ನನ್ನ ಕೈಗೆ ಏನಾದರೂ ಅವ್ರು ಸಿಗ್ಬೇಕಿವಾಗ, ಹಾಗೆ ಮಾಡ್ಬಿಡ್ತೀನಿ, ಹೀಗೆ ಮಾಡ್ಬಿಡ್ತೀವಿ ಅಂತ ಹೇಳ್ಕೊತೀವಲ್ವಾ. ಅದನ್ನೇ ಇಲ್ಲಿ ಮನದೊಳಗೇನೆ ಸಾಯಿಸೋದು ಅಂದರೆ ಅದೇನೇನೆ, ಅಂದರೆ ಮನಸ್ಸಿನಲ್ಲೇನೆ ಅದೆಷ್ಟು ಕೋಪ ಇರುತ್ತೋ ಅವ್ರ ಮೇಲೆ ಮನಸ್ಸಿನಲ್ಲೇನೆ ತೀರಿಸ್ಕೊಂಡು ಬಿಡ್ತೀವಿ ಅಂತ. ಸ್ವಾರಸ್ಯ, ಭೀಮನ ಕೋಪ ಮತ್ತು ಆತನು ಶತ್ರುವನ್ನು ನಾಶ ಮಾಡುವ ನಿರ್ಧಾರದ ಅರಿವು ನಮಗೆ ಇಲ್ಲಿ ತಿಳಿಯುತ್ತದೆ. ಪದ್ಯ 4. ಪಗೆಯಂ ಬಾಲಕನೆಂಬರೆ ಪುಲಿಗೆರೆ ಸೋಮನಾಥ. ಮೊದಲನೇ ಸಂದರ್ಭ ಕೆಲವಂ ಬಲ್ಲವರಿಂದ ಕಲ್ತು. ಈ ಸಾಲನ್ನು ಪುಲಿಗೆರೆ ಸೋಮನಾಥನು ಬರೆದಿರುವ ಸೋಮೇಶ್ವರ ಶತಕದ
ಪಗೆಯಂ ಬಾಲಕನೆಂಬರೆ ಎಂಬ ಕಾವ್ಯ ಭಾಗದಿಂದ ಆರಿಸಲಾಗಿದೆ. ಮನುಷ್ಯನು ಜ್ಞಾನವನ್ನು ಪಡೆಯುವ ಮಾರ್ಗವನ್ನು ವಿವರಿಸುವ ಸಂದರ್ಭದಲ್ಲಿ ಈ ಸಾಲು ಬಂದಿದೆ. ಹಲವು ಹಳ್ಳಗಳು ಸೇರಿ ಸಮುದ್ರವಾಗುವಂತೆ ಮನುಷ್ಯನು ಕೆಲವು ವಿಷಯಗಳನ್ನು ಪಂಡಿತರಿಂದ ಕಲಿತು, ಕೆಲವನ್ನು ಶಾಸ್ತ್ರಗಳನ್ನು ಕೇಳುತ್ತಾ, ಕೆಲವನ್ನು ಇತರರ ಆಚರಣೆಯಿಂದಲೂ, ಕೆಲವನ್ನು ಸ್ವಂತ ತಿಳುವಳಿಕೆಯಿಂದಲೂ, ಕೆಲವನ್ನು ಒಳ್ಳೆಯ ಜನರ ಸಹವಾಸದಿಂದಲೂ ತಿಳಿದುಕೊಳ್ಳುವುದರಿಂದ ಸರ್ವಜ್ಞನಾಗುವನು ಎಂದು ಸೋಮನಾಥನು ವಿವರಿಸಿದ್ದಾನೆ. ಸ್ವಾರಸ್ಯ: ಮನುಷ್ಯ ಬೇರೆ ಬೇರೆ ಮೂಲಗಳಿಂದ ಜ್ಞಾನ ಪಡೆದು ಸರ್ವಜ್ಞನಾಗುವ ಬಗೆಯನ್ನು ಅರ್ಥಪೂರ್ಣವಾಗಿ ವಿವರಿಸಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ. ಆಪತ್ತಿನೊಳ್ ಮಣಿದು ನೋಡದ ಬಂಧುವೇತಕೆ. ಮತ್ತೆ ಇನ್ನೊಂದು ಸಂದರ್ಭ, ತೃಣವೇ ಪರ್ವತವಲ್ಲವೇ. ವಿದ್ಯಾರ್ಥಿಗಳೇ, ಈ ಎರಡೂ ಪ್ರಶ್ನೆಗಳಿಗೆ ಒಂದೇ ಉತ್ತರ ಇದೆ, ನೋಡೋಣ. ಸರಿಯಾದ ಕಾಲದಲ್ಲಿ ಮಾಡಿದ ಒಂದು ಚಿಕ್ಕ ಸಹಾಯವು ತುಂಬ ದೊಡ್ಡ ಉಪಕಾರವೇ ಆಗಿರುತ್ತದೆ ಎಂದು ಸೋಮನಾಥನು ಈ ಪದ್ಯದಲ್ಲಿ ತಿಳಿಸಿದ್ದಾನೆ. ಅನುಭವಿಸಲು ಆಗದ ಹಣ, ಮುಪ್ಪಿನಲ್ಲಿ ತಂದೆ ತಾಯಿಯನ್ನು ಸಲಹದ ಮಗ, ಬೆಳೆ ಒಣಗುವ ಕಾಲಕ್ಕೆ ಬಾರದ ಮಳೆ, ಆಪತ್ತಿನಲ್ಲಿ ಬಂದು ನೋಡದ ನೆಂಟರಿಂದ ಏನೂ ಪ್ರಯೋಜನವಿಲ್ಲ. ಅದೇ ಕಷ್ಟ ಕಾಲದಲ್ಲಿ ಒದಗಿದ ಒಂದು ಹುಲ್ಲು ಕಡ್ಡಿಯಷ್ಟು ಸಹಾಯವು ಪರ್ವತದಷ್ಟು ದೊಡ್ಡದಾಗಿರುತ್ತದೆ ಎಂದು ವಿವರಿಸುವ ಸಂದರ್ಭದಲ್ಲಿ ಈ ಸಾಲು ಬಂದಿದೆ. ಸ್ವಾರಸ್ಯ: ಸಕಾಲಕ್ಕೆ ಒದಗುವ ಸಹಾಯವೇ ಶ್ರೇಷ್ಠ ಎಂಬುದನ್ನು ಮನಮುಟ್ಟುವಂತೆ ತಿಳಿಸಿದ್ದಾನೆ. ಚೇಳ್ ಚಿಕ್ಕದೆಂದ್ ಅಳ್ಕರಿಂ ತೆಗೆಯಲ್ ಕಚ್ಚದೆ, ಪಗೆಯಂ ಬಾಲಕನೆಂಬರೆ. ವಿದ್ಯಾರ್ಥಿಗಳೇ, ಈ ಎರಡೂ ಪ್ರಶ್ನೆಗಳಿಗೂ ಸಹಿತ ಒಂದೇ ಉತ್ತರ ಬರುತ್ತೆ, ನೀವದನ್ನ ಗಮನಿಸಿ. ಬೇವಿನ ಎಲೆಯನ್ನು ಚಿಗುರೆಂದು ತಿಂದರೆ ಸಿಹಿಯಾಗಿರುವುದೇ? ಚೇಳನ್ನು ಚಿಕ್ಕದೆಂದು ಪ್ರೀತಿಯಿಂದ ಹಿಡಿದುಕೊಂಡರೆ ಅದು ಕಚ್ಚುವುದಿಲ್ಲವೇ? ಹಾವಿಗೆ ಹಾಲನ್ನು ಕುಡಿಸಿ ಸಾಕಿದರೆ ಅದು ವಿಶ್ವಾಸಿಯಾಗಿರುತ್ತದೆಯೇ? ಹಕ್ಕಿಯನ್ನು ಸಾಕುವ ಆಸೆಯಿಂದ ಗೂಬೆ ಮರಿಯನ್ನು ಯಾರಾದರೂ ಸಾಕುವರೇ? ಹಾಗೆಯೇ ಶತ್ರುವನ್ನು ಬಾಲಕನೆಂದು ಉಪೇಕ್ಷಿಸಬಾರದೆಂದು ಕವಿ ಈ ಪದ್ಯದಲ್ಲಿ ವಿವರಿಸುವ ಸಂದರ್ಭದಲ್ಲಿ ಈ ಸಾಲು ಬಂದಿದೆ. ಸ್ವಾರಸ್ಯ: ನಮಗೆ ಅಪಾಯ ತರುತ್ತಿರುವುದು ಚಿಕ್ಕ ವಿಷಯವೆಂದು ಅಲಕ್ಷಿಸಬಾರದು ಎಂದು ಉತ್ತಮ ಉದಾಹರಣೆಗಳ ಮೂಲಕ ವಿವರಿಸಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ. ಲೋಕದೊಳ್ ಮಡಿಯೇ ನಿರ್ಮಲ ಚಿತ್ತವೈ. ಹೊಟ್ಟೆಯಲ್ಲಿ ಕೊಳಕನ್ನು ತುಂಬಿಕೊಂಡು ಮೇಲೆ ತೊಳೆದ ಮಾತ್ರಕ್ಕೆ ಪರಿಶುದ್ಧನಾಗುವುದಿಲ್ಲ. ಬಹಳ ಪಾಪಗಳನ್ನು ಮಾಡಿ ತೀರ್ಥ ಸ್ನಾನಗಳನ್ನು ಮಾಡಿದರೆ ಶುದ್ಧನಾಗಲು ಸಾಧ್ಯವಿಲ್ಲ. ಕಾಗೆಗಳು ಸ್ನಾನ ಮಾಡಿದ ಮಾತ್ರಕ್ಕೆ ಬೆಳ್ಳಗಾಗಲು ಸಾಧ್ಯವೇ? ಬೇವಿನ ಹಣ್ಣನ್ನು ಬೆಲ್ಲದ ಪಾನಕದಲ್ಲಿ ಅದ್ದಿದರೆ ಅದರ ಕಹಿಯು ಹೋಗಿ ಸಿಹಿಯಾಗಿರುವುದೇ? ಆದ್ದರಿಂದ ಮನಸ್ಸನ್ನು ಶುದ್ಧನಾಗಿ ಇಟ್ಟಿರುವುದೇ ಮಡಿ ಎಂದು ಕವಿ ಇಲ್ಲಿ ವಿವರಿಸುವ ಸಂದರ್ಭದಲ್ಲಿ ಈ ಸಾಲು ಬಂದಿದೆ. ಸ್ವಾರಸ್ಯನೂ ಸಹಿತ ಈ ಕೊನೆ ಸಾಲೇ ಆಗುತ್ತೆ ವಿದ್ಯಾರ್ಥಿಗಳೇ. ಮನಸ್ಸನ್ನು ಶುದ್ಧವಾಗಿ ಇಟ್ಟಿರುವುದು ನಿಜವಾದ ಸ್ನಾನ ಎಂದು ವಿವರಿಸಿರುವುದು ಇಲ್ಲಿನ ಸ್ವಾರಸ್ಯ ಅಂತ ಬರಿಬೇಕು. ಮುಂದಿನ ಪದ್ಯ ಜಾಲಿಯ ಮರದಂತೆ, ಪುರಂದರದಾಸರು ಬರೆದಿರ್ತಕ್ಕಂಥದ್ದು. ಮೊದಲನೇ ಪ್ರಶ್ನೆ, ಮೂಲಾಗ್ರ ಪರ್ಯಂತ ಮುಳ್ಳು ಕುಡಿಪಂತೆ. ಈ ಸಾಲನ್ನು ಪುರಂದರದಾಸರು ಬರೆದಿರುವ ಜಾಲಿಯ ಮರದಂತೆ ಎಂಬ ಕೀರ್ತನೆಯಿಂದ ಆರಿಸಲಾಗಿದೆ. ಪುರಂದರದಾಸರು ಜಾಲಿಯ ಮರವನ್ನು ದುರ್ಜನರಿಗೆ ಹೋಲಿಸಿದ್ದಾರೆ. ಜಾಲಿಯ ಮರವು ನಿರುಪಯುಕ್ತವಾಗಿದೆ. ಜಾಲಿಯ ಮರದಲ್ಲಿ ತುದಿಯಿಂದ ಬುಡದವರೆಗೆ ಮುಳ್ಳುಗಳೇ ತುಂಬಿರುತ್ತದೆ. ಹಾಗೆಯೇ ಕೆಟ್ಟ ಜನರು ಸಂಪೂರ್ಣ ಕೆಟ್ಟತನವನ್ನೇ ತುಂಬಿಕೊಂಡಿರುತ್ತಾರೆ ಎಂದು ಕೀರ್ತನಕಾರರು ವಿವರಿಸುವ ಸಂದರ್ಭದಲ್ಲಿ ಈ ಸಾಲನ್ನು ಬರೆದಿದ್ದಾರೆ. ಸ್ವಾರಸ್ಯ ನೋಡಿ, ಇದೇ ಸಾಲೇ ಆಗುತ್ತೆ. ಪುರಂದರದಾಸರು ಜಾಲಿಯ ಮರವನ್ನ ದುರ್ಜನರಿಗೆ ಹೋಲಿಸಿರುವುದು ಇಲ್ಲಿನ ಸ್ವಾರಸ್ಯ. ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ. ನೋಡಿ, ಇದೇ ವಾಕ್ಯನೇ ಮತ್ತೆ ನೀವು ಬರೀಬೇಕಾಗುತ್ತೆ. ಇಲ್ಲಿ ಹೋಲಿಕೆಯನ್ನ ಬರೆದು ಅದಾದ್ಮೇಲೆ ಯಾವ ರೀತಿ ಜಾಲಿಯ ಮರ ನಿರುಪಯುಕ್ತವಾಗಿದೆ ಅನ್ನೋದನ್ನ ಬರೀಬೇಕಾಗುತ್ತೆ. ಜಾಲಿಯ ಮರವು ನಿರುಪಯುಕ್ತವಾಗಿದೆ. ಜಾಲಿಯ ಮರದಲ್ಲಿ ತುದಿಯಿಂದ ಬುಡದವರೆಗೆ ಮುಳ್ಳುಗಳೇ ತುಂಬಿರುತ್ತೆ. ಈ ಮರದಿಂದ ನೆರಳು ಸಿಗೋದಿಲ್ಲ, ಹಸಿದವರಿಗೆ ಹಣ್ಣು ಸಿಗುವುದಿಲ್ಲ, ಹೂವಿನ ಪರಿಮಳ ಇಲ್ಲ. ಹಾಗೆಯೇ ಕೆಟ್ಟ ಜನರಿಂದ ಸಮಾಜಕ್ಕೆ ಯಾವುದೇ ಉಪಯೋಗ ಇಲ್ಲ ಅಂತ ವಿವರಿಸಬೇಕಾದ್ರೆ ಈ ಸಾಲು ಬಂದಿದೆ. ವಿದ್ಯಾರ್ಥಿಗಳೇ, ಈ ಪದ್ಯದಲ್ಲಿ ಯಾವುದೇ ಸಂದರ್ಭ ಕೊಟ್ಟರು ಸ್ವಾರಸ್ಯ ಒಂದೇ ಸ್ವಾರಸ್ಯನೇ ಬರಿಬೇಕಾಗತ್ತೆ. ಏನು ಅಂದರೆ, ಪುರಂದರದಾಸರು ಜಾಲಿಯ ಮರವನ್ನು ದುರ್ಜನರಿಗೆ ಸಮೀಕರಿಸಿ ಹೋಲಿಸಿರ್ತಕ್ಕಂಥದ್ದು ಇಲ್ಲಿನ ಸ್ವಾರಸ್ಯ.
ನಾರುವ ದುರ್ಗಂಧ ಬಿಡಬಲ್ಲುದೆ. ಊರಿನಲ್ಲಿರುವ ಹಂದಿಯು ಬೀದಿಯ ಹೊಲಸನ್ನೆಲ್ಲ ತಿಂದು ಬದುಕುತ್ತದೆ. ಅಂತಹ ಹಂದಿಗೆ ರಸಭರಿತವಾದ ಊಟವನ್ನು ಕೊಟ್ಟರೂ ಅದು ಹೊಲಸು ತಿನ್ನುವುದನ್ನು ಬಿಡುವುದಿಲ್ಲ. ಆ ಹಂದಿಯ ಕೆಟ್ಟ ವಾಸನೆ ದೂರವಾಗುವುದಿಲ್ಲ. ಈಗ ದುರ್ಜನರಿಗೆ ಬನ್ನಿ. ಹಾಗೇನೆ ದುರ್ಜನರು ಕೂಡ ತಮ್ಮ ಮೂಲ ಸ್ವಭಾವವಾದ ದುಷ್ಟತನವನ್ನು ಅವ್ರು ಬಿಡೋದಿಲ್ಲ. ಆ ಮಹಾಪಾಪಿಗಳಿಗೆ ಎಷ್ಟೇ ಉಪದೇಶ ಮಾಡಿದ್ರೂ ಅವರಿಂದ ಯಾವುದೇ ಪ್ರಯೋಜನವಿಲ್ಲ. ಅವರು ತಮ್ಮ ಕೆಟ್ಟ ಕೆಲಸವನ್ನು ಬಿಟ್ಟು ಒಳ್ಳೆ ಜನರಾಗಿ ಬದಲಾಗೋದಿಲ್ಲ ಎಂದು ಪುರಂದರದಾಸರು ವರ್ಣಿಸಬೇಕಾದ್ರೆ ಈ ಸಾಲು ಬಂದಿದೆ. ಸ್ವಾರಸ್ಯ ಎಲ್ಲ ಸಂದರ್ಭಗಳಿಗೂ ಒಂದೇ ಸ್ವಾರಸ್ಯ. ನಾನು ಆಗಲೇ ಹೇಳಿದ್ದೀನಿ. ಕೊನೆಯ ಪ್ರಶ್ನೆ, ಭಿನ್ನಾಣದ ಮಾತಿಗೆ ಕೊನೆಯಿಲ್ಲ. ದುರ್ಜನರಿಂದ ಸಮಾಜಕ್ಕೆ ಸ್ವಲ್ಪವಾದರೂ ಉಪಯೋಗವಿಲ್ಲ. ಆದರೆ ಅವರ ಭಿನ್ನಾಣದ ಬಣ್ಣದ ಮಾತಿಗೆ ಕೊನೆ ಇರುವುದಿಲ್ಲ. ಅನ್ನಕ್ಕೆ ಸೇರುವ ನಾಯಿ ಕುನ್ನಿಗಳು ಕಿತ್ತಾಡುವಂತೆ ಅವರ ಕಾರ್ಯವಾಗಿದೆ ಎಂದು ವಿವರಿಸುವಾಗ ಈ ಸಾಲು ಬಂದಿದೆ. ಕೆಟ್ಟ ಜನರು ತಮ್ಮ ಗುಣವನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸುವುದಿಲ್ಲ ಎಂದು ಪುರಂದರದಾಸರು ಅಭಿಪ್ರಾಯಪಡುತ್ತಾರೆ. ಈ ಪದ್ಯದಲ್ಲಿ ಯಾವುದಾದ್ರೂ ಒಂದು ಸಂದರ್ಭ ಬರುತ್ತೆ, ನೀವು ಗಮನ ಇಟ್ಕೊಂಡು ಓದ್ಕೊಳ್ಳಿ. ಇಡೀ ಪದ್ಯದ ಸಾರಾಂಶವನ್ನು ಚೆನ್ನಾಗಿ ಅಧ್ಯಯನ ಮಾಡಿ. ಮುಂದಿನ ಪದ್ಯ ಹಬ್ಬಲಿ ಅವರ ರಸಬಳ್ಳಿ, ಜನಪದರು ಬರೆದಿರ್ತಕ್ಕಂಥದ್ದು. ಬಂಗಾರ ನಿನಗ ಸ್ಥಿರವಲ್ಲ. ಈ ಸಾಲನ್ನು ಹಬ್ಬಲಿ ಅವರ ರಸಬಳ್ಳಿ ಎಂಬ ಜನಪದ ಗೀತೆಯಿಂದ ಆರಿಸಲಾಗಿದೆ. ಆಯ್ಕೆ ಕೃತಿ ಬಂದು ಹಲಸಂಗಿ ಗೆಳೆಯರು ಸಂಪಾದಿಸಿರುವ ಗರತಿಯ ಹಾಡು, ಅದನ್ನ ಸೇರಿಸ್ಕೊಂಡು ಬರೀರಿ. ಶ್ರೀಮಂತಿಕೆ ಬಂದಾಗ ಬಡವರನ್ನು ಬಯ್ಯಬಾರದು. ಬಂಗಾರದ ಬಳೆ ತೊಟ್ಟು ಬಡವರನ್ನು ಕೀಳಾಗಿ ಕಾಣಬಾರದು. ಸಿರಿತನ ಎಂಬುದು ಮಧ್ಯಾಹ್ನದ ಬಿಸಿಲಿನ ಹಾಗೆ. ಬಿಸಿಲು ಸಂಜೆಯಾದಾಗ ಹೊರಟು ಹೋಗುವಂತೆ ಶ್ರೀಮಂತಿಕೆ ಸ್ಥಿರವಲ್ಲ. ಆದ್ದರಿಂದ ಹಣ ಬಂದಾಗ ಅಹಂಕಾರ ಪಡಬಾರದು ಎಂದು ಈ ಸಾಲು ತಿಳಿಸುತ್ತದೆ. ಸ್ವಾರಸ್ಯ, ಬಡವರು ಮತ್ತು ಸಿರಿವಂತರ ಬಗ್ಗೆ ಜನಪದರು ಸೊಗಸಾಗಿ ವರ್ಣಿಸಿರುವುದು ಇಲ್ಲಿನ ಸ್ವಾರಸ್ಯ. ಅಥವಾ ಕೊನೆಯ ಸಾಲು ಬರೆದ್ರೂ ಸಹಿತ ಆಗತ್ತೆ. ಹಿತ್ತಾಳೆಗಿಂತ ಬಲುಹೀನ. ಗೆಳೆತನದ ಮಹತ್ವವನ್ನು ಈ ಸಾಲಿನ ಮೂಲಕ ತಿಳಿಸಲಾಗಿದೆ. ಒಳ್ಳೆಯವರ ಜೊತೆ ಗೆಳೆತನ ಮಾಡಿದರೆ ಶುದ್ಧ ಬಂಗಾರದ ಬೊಂಬೆಯಂತೆ ಬೆಲೆಯಿಂದ ಕೂಡಿರುತ್ತದೆ. ಆದರೆ ಬುದ್ಧಿ ಇಲ್ಲದವರ ಜೊತೆ ಗೆಳೆತನ ಮಾಡಿದರೆ ಹಿತ್ತಾಳೆಗಿಂತ ಬಲುಹೀನವಾಗಿ ನಾವು ಕೆಟ್ಟವರಾಗಿ ಇರಬೇಕಾಗುತ್ತದೆ ಎಂದು ವಿವರಿಸುವಾಗ ಈ ಸಾಲು ಬಂದಿದೆ. ಸ್ವಾರಸ್ಯ, ಒಳ್ಳೆಯವರ ಗೆಳೆತನವನ್ನು ಮಾಡಬೇಕು. ದುಷ್ಟರ ಗೆಳೆತನ ಮಾಡಿದರೆ ಅವರಿಂದ ನಮ್ಮ ಹೆಸರು ಗೌರವ ಹಾಳಾಗುತ್ತದೆ ಎಂಬುದು ಇಲ್ಲಿನ ಸ್ವಾರಸ್ಯ. ನೀತಂಪ ನನ್ನ ತವರಿಗೆ. ಮಗಳಿಗೆ ತಾಯಿಯ ಮೇಲಿರುವ ಪ್ರೀತಿ ಇಲ್ಲಿ ವ್ಯಕ್ತವಾಗಿದೆ. ಬೇಸಿಗೆಯ ಕಾಲದಲ್ಲಿ ಬೇವಿನ ಮರದ ನೆರಳು, ಭೀಮಾ ನದಿಯ ನೀರು ತಂಪನ್ನು ಕೊಡುತ್ತದೆ. ಹಾಗೆಯೇ ತವರಿನಲ್ಲಿ ತಾಯಿಯು ತಂಪನ್ನು ನೀಡುವಳು ಎಂಬುದು ಹೆಣ್ಣು ಮಗಳ ಅಭಿಪ್ರಾಯವಾಗಿದೆ. ಸ್ವಾರಸ್ಯ, ಈ ಕೊನೆಯ ಸಾಲನೆ ಸ್ವಾರಸ್ಯವಾಗಿ ನೀವು ಬರಿಬೋದು. ಜ್ಯೋತಿ ನಿನ್ಯಾರ ಹೋಲಾರ. ವಿದ್ಯಾರ್ಥಿಗಳೇ, ಈ ಸಂದರ್ಭ ತುಂಬಾ ಮುಖ್ಯವಾದದ್ದು. ಬಹಳಷ್ಟು ಪರೀಕ್ಷೆಗಳಲ್ಲಿ ಇದನ್ನ ಕೇಳಿದ್ದಾರೆ. ಇದನ್ನ ಚೆನ್ನಾಗಿ ಓದ್ಕೊಳ್ಳಿ. ತಾಯಿಯ ಮಹತ್ವವನ್ನು ಇಲ್ಲಿ ವಿವರಿಸಲಾಗಿದೆ. 1000 ಕೊಳ್ಳಿ ಒಲೆಯಲ್ಲಿ ಉರಿದರೂ ಅದು ಒಂದು ದೀಪಕ್ಕೆ ಸಮಾನವಲ್ಲ. ತಾಯಿ ಆ ದೀಪಕ್ಕೆ ಸಮಾನಳು. ಮಗಳ ಬದುಕಿಗೆ ಮಾರ್ಗದರ್ಶನದ ಬೆಳಕನ್ನು ನೀಡಿ ಸಮಾಧಾನ ಹೇಳುವ ತಾಯಿಯೊಂದಿಗೆ ಬೇರೆ ಯಾರನ್ನು ಹೋಲಿಸಲಾಗುವುದಿಲ್ಲ ಎಂದು ಜನಪದ ಹೆಣ್ಣೊಬ್ಬಳು ವರ್ಣಿಸುವ ಸಂದರ್ಭವಾಗಿದೆ. ತಾಯಿಯ ಮಹತ್ವವನ್ನು ವಿವರಿಸಿರುವುದು ಇಲ್ಲಿನ ಸ್ವಾರಸ್ಯ. ಹಬ್ಬಲಿ ಅವರ ರಸಬಳ್ಳಿ. ಹೆಣ್ಣು ಮಗಳಿಗೆ ತವರಿನ ಬಗ್ಗೆ ಇರುವ ಪ್ರೀತಿಯನ್ನು ಇಲ್ಲಿ ಕಾಣುತ್ತೇವೆ. ಹಾಲು ಕುಡಿದ ತವರಿನ ಋಣವನ್ನು ತೀರಿಸಲು ಸಾಧ್ಯವಿಲ್ಲ. ತವರಿನ ರಸಬಳ್ಳಿಯು ಹೊಳೆದಡದಲ್ಲಿ ಇರುವ ಗರಿಕೆಯ ಕುಡಿಯಂತೆ ಸಮೃದ್ಧವಾಗಿ ಹಬ್ಬಿ ಬೆಳೆಯಲೆಂದು ಅವಳು ಮನದುಂಬಿ ಹರಸುವ ಸಂದರ್ಭವಾಗಿದೆ. ತಾನು ಹಾಲುಂಡು ಬೆಳೆದ ತವರನ್ನು ಹೆಣ್ಣು ಮಗಳೊಬ್ಬಳು ಸಂತೋಷದಿಂದ ಹರಸಿ ಆಶೀರ್ವದಿಸುತ್ತಿರುವುದು ಇಲ್ಲಿನ ಸ್ವಾರಸ್ಯ. ಪದ್ಯ 7, ಬೆಳಗುಜಾವ, ದ.ರಾ. ಬೇಂದ್ರೆ. ಪ್ರಶ್ನೆ 1, ಬಲೆ ಬೀಸಿ ಬಂದ ಆಗೋ ಬೆಳಕು ಬೇಟೆಗಾರ. ಈ ಸಾಲನ್ನು ದ.ರಾ. ಬೇಂದ್ರೆಯವರು ಬರೆದಿರುವ ಬೆಳಗುಜಾವ ಎಂಬ ಕವನದಿಂದ ಆರಿಸಲಾಗಿದೆ. ಆಯ್ಕೆ ಕೃತಿ ಮುಕ್ತಕಂಠ. ಬೆಳಗು ಬಂದ ಬಗೆಯನ್ನು ಈ ಸಾಲಿನ ಮೂಲಕ ಕವಿ ವಿವರಿಸಿದ್ದಾರೆ. ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಕಣ್ಣು ತೆರೆದಿದ್ದಾನೆ.
ನಕ್ಷತ್ರಗಳೆಲ್ಲ ಜಾರಿ ಕತ್ತಲು ಸೋರಿ ಹೋಗಿದೆ. ಮನ್ಮಥನು ಜೇನಿನ ಎದೆಗೆ ಹೂಬಾಣ ಹೂಡಿ ಬಿಟ್ಟಿದ್ದಾನೆ. ಬೆಳಕು ಬೇಟೆಗಾರನಾದ ಸೂರ್ಯ ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದನೆಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಸ್ವಾರಸ್ಯ: ಕವಿ ಸೂರ್ಯೋದಯದ ಸೊಬಗನ್ನು ಸ್ವಾರಸ್ಯಪೂರ್ಣವಾಗಿ ವಿವರಿಸಿದ್ದಾರೆ. ಪ್ರಶ್ನೆ 2. ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಕವಿ ಮಕ್ಕಳಿಗೆ ಹೀಗೆ ಸಂದೇಶ ನೀಡಿದ್ದಾರೆ. ಬೆಳಗುಜಾವ ಎಳೆನಗೆಯನ್ನು ಬೀರಿದೆ. ಈ ರಸ ಕುಡಿಯಲು ಎದ್ದೇಳಿ. ಹುಸಿನಿದ್ದೆ ಸಾಕು. ಸೋಮಾರಿಗಳಾಗದೆ ಚಟುವಟಿಕೆಯಿಂದ ಕೂಡಿ ಯೌವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕೆಂಬುದು ಕವಿಯ ಅಭಿಪ್ರಾಯವಾಗಿದೆ. ಸ್ವಾರಸ್ಯ: ಜೀವನದ ಅನುಭವ ಸಾರವನ್ನು ಅನುಭವಿಸಬೇಕು. ಸುಮ್ಮನೆ ಕಾಲ ಕಳೆಯುವುದೋ ವ್ಯರ್ಥ ಎಂದು ಮಕ್ಕಳಿಗೆ ಕಿವಿಮಾತನ್ನು ನೀಡಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಮರಣ ಬಂದೀತು ಕ್ಷಣವು ಉರುಳಿ. ಬಾಳಿನ ಅಶಾಶ್ವತತೆಯನ್ನು ಈ ಸಾಲಿನ ಮೂಲಕ ವರ್ಣಿಸಿದ್ದಾರೆ. ಹರಿಯುವ ನದಿಗೆ ರಭಸವಿರುತ್ತದೆ. ಹಾಗೆಯೇ ಜೀವನವೆಂಬ ನದಿಗೂ ರಭಸವಿರುತ್ತದೆ. ಯಾವ ಕ್ಷಣ ಬೇಕಾದರೂ ಮರಣ ಬರಬಹುದು. ಆದ್ದರಿಂದ ಯೌವನ ಇರುವಾಗ ದುಡಿದು ದಣಿದು ಯೌವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಎಂದು ಕವಿ ಹೇಳಿದ್ದಾರೆ. ವಿದ್ಯಾರ್ಥಿಗಳೇ, ಈ ಕೊನೆಯ ವಾಕ್ಯ ಇದೆಯಲ್ವಾ, ಇದೇ ಸ್ವಾರಸ್ಯನೂ ಆಗುತ್ತೆ. ಬರಲುಂಟೆ ಸುಗ್ಗಿ ಮತ್ತೆ. ಬಾನು ಮತ್ತೆ ಮತ್ತೆ ಪ್ರಕಾಶಿಸುತ್ತದೆ. ಮರಗಳು ಮತ್ತೆ ಮತ್ತೆ ಚಿಗುರುತ್ತದೆ. ಆದರೆ ಯೌವನದ ಸುಗ್ಗಿ ಕಾಲ ಮತ್ತೆ ಮತ್ತೆ ಬರುವುದಿಲ್ಲ. ಆದ್ದರಿಂದ ಯೌವನದಲ್ಲಿ ಚಟುವಟಿಕೆಯಿಂದ ಕೂಡಿ ದುಡಿದು ದಣಿದು ಸಂಭ್ರಮಿಸಬೇಕೆಂದು ದ.ರಾ ಬೇಂದ್ರೆ ಹೇಳಿದ್ದಾರೆ. ವಿದ್ಯಾರ್ಥಿಗಳೇ, ಈ ಪದ್ಯದಲ್ಲಿ ಸ್ವಾರಸ್ಯ ಯಾವುದೇ ಪ್ರಶ್ನೆ ಕೊಟ್ಟರೂ ಸಹಿತ ಇದೊಂದೇ ಸ್ವಾರಸ್ಯ ಆಗಿರುತ್ತೆ. ಯೌವನದ ಸಮಯವನ್ನು ಸಾರ್ಥಕಪಡಿಸ್ಕೊಳ್ಬೇಕು, ಸುಮ್ಮನೆ ವೃಥಾ ಕಾಲಹರಣ ಮಾಡಬಾರದು ಅಂತ ಅನ್ನೋದು ಇಲ್ಲಿನ ಸ್ವಾರಸ್ಯ. ಮುಳುಗಿರಲಿ ಮುಪ್ಪು ಚಿಂತನದಿ. ಮುಪ್ಪು ಚಿಂತನದಿಂದ ಕೂಡಿರಬೇಕು. ಹರೆಯವು ಚಟುವಟಿಕೆಯಿಂದ ಕೂಡಿರಬೇಕು. ಬಾನು ಮತ್ತೆ ಮತ್ತೆ ಪ್ರಕಾಶಿಸುತ್ತದೆ. ಮರ ಮತ್ತೆ ಮತ್ತೆ ಚಿಗುರುತ್ತದೆ. ಆದರೆ ಹರೆಯವು ಮತ್ತೆ ಮತ್ತೆ ಸಿಗುವುದಿಲ್ಲ. ಹಾಗಾಗಿ ದುಡಿದು ದಣಿದು ಸಾರ್ಥಕಪಡಿಸಿಕೊಳ್ಳಬೇಕೆಂದು ಕವಿ ವಿವರಿಸಿದ್ದಾರೆ. ಸ್ವಾರಸ್ಯ 4ನೇ ಪ್ರಶ್ನೆಗೆ ಏನು ಹೇಳಿದ್ನೋ ಅದೇ ಸ್ವಾರಸ್ಯನೇ ಇಲ್ಲೂ ಕೂಡ ಅನ್ವಯಿಸುತ್ತೆ. ಮುಂದಿನ ಪದ್ಯವನ್ನು ನೋಡೋಣ. ಪದ್ಯ 8. ಮುಂಬೈ ಜಾತಕ. ಕವಿ ಜಿ.ಎಸ್. ಶಿವರುದ್ರಪ್ಪ. ಅವಸರದ ಹೆಜ್ಜೆಯ ಮೇಲೆ ಸರಿವ ಸಾವಿರ ಕೊರಳು. ಈ ಸಾಲನ್ನು ಜಿ.ಎಸ್. ಶಿವರುದ್ರಪ್ಪನವರು ಬರೆದಿರುವ ತೆರೆದ ದಾರಿ ಕವನ ಸಂಕಲನದಿಂದ ಆರಿಸಿದ ಮುಂಬೈ ಜಾತಕ ಎಂಬ ಪದ್ಯದಿಂದ ತೆಗೆದುಕೊಳ್ಳಲಾಗಿದೆ. ಅವಸರದ ಬದುಕಿನ ನಗರ ಚಿತ್ರಣವನ್ನು ನೀಡುತ್ತಾ ಕವಿ ಈ ಮಾತನ್ನು ಹೇಳುತ್ತಾರೆ. ಮುಂಬೈಯಂತಹ ಮಹಾನಗರದಲ್ಲಿ ಹುಟ್ಟಿ ಬೆಳೆದ ಮಗು ದಿನವೂ ಕಾಣುವುದು ಬೆಳಗಿನಿಂದ ಸಂಜೆಯವರೆಗೆ ಬರಿಯ ವಾಹನಗಳ ಸಂಚಾರ ಮಾತ್ರ. ಜೊತೆಗೆ ಜನರು ಅವಸರದ ಹೆಜ್ಜೆಗಳನ್ನಿಡುತ್ತಾ ತಮ್ಮ ಕೆಲಸಗಳಿಗೆ ಸಾಗುವುದನ್ನು ಮಗು ಗಮನಿಸುತ್ತದೆ. ಈ ಸಂದರ್ಭದಲ್ಲಿ ಕವಿ ಈ ಸಾಲನ್ನು ಬರೆಯುತ್ತಾರೆ. ನಗರದ ಯಾಂತ್ರಿಕ ಬದುಕನ್ನು ಈ ಸಾಲು ಕಟ್ಟಿಕೊಡುತ್ತದೆ. ಇದು ಸ್ವಾರಸ್ಯ. ರಸ್ತೆ ದಾಟುವಾಗ ಎಚ್ಚರಿಕೆ. ಮುಂಬೈಯಂಥ ಮಹಾನಗರದಲ್ಲಿ ಮಗು ಕಲಿತದ್ದನ್ನು ಹೇಳುತ್ತಾ ಕವಿ ಹೀಗೆ ಹೇಳಿದ್ದಾರೆ. ಮಗು ಕ್ಯೂ ನಿಲ್ಲು, ಫುಟ್ಪಾತಿನಲ್ಲೇ ಸಂಚರಿಸು, ರಸ್ತೆ ದಾಟುವಾಗ ಎಚ್ಚರಿಕೆ, ಓಡು, ಎಲ್ಲಿಯೂ ನಿಲ್ಲದಿರು ಮುಂತಾದ ಅವಸರದ ಎಚ್ಚರಿಕೆಯ ಅಂಶಗಳನ್ನು ಮಾತ್ರ ಕಲಿಯುತ್ತದೆ ಎಂದು ತಿಳಿಸುತ್ತಾರೆ. ಸ್ವಾರಸ್ಯ: ಮಗುವಿನ ಸ್ವತಂತ್ರಕ್ಕೆ ಅಡ್ಡಿಯಾಗುವ ಅಂಶಗಳನ್ನು ಚಿತ್ರಿಸಲಾಗಿದೆ. ಪ್ರಶ್ನೆ 3. ರಸ್ತೆಯಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು. ಮುಂಬೈಯಂಥ ನಗರದಲ್ಲಿ ಮಗುವಿಗೆ ತಾಯಿ ಗೋಚರಿಸುವ ಬಗೆಯನ್ನು ಇಲ್ಲಿ ಚಿತ್ರಿಸಲಾಗಿದೆ. ದಿನವೂ ಸಾವಿರ ವಾಹನಗಳು ಓಡಾಡುವ ರಸ್ತೆಯ ಅಂಚಿನಲ್ಲೇ ಮಗುವಿನ ತಾಯಿ ಕೈ ಹಿಡಿದು ನಡೆಸುತ್ತಾಳೆ. ಇರುವ ಅಂಗೈ ಅಗಲದ ಮನೆಯ ಕೋಣೆಯಿಂದಲೇ ಹೊರಲೋಕದ ಪರಿಚಯ ಮಾಡಿಸುತ್ತಾಳೆ ಎಂದು ವಿವರಿಸುವ ಸಂದರ್ಭದಲ್ಲಿ ಈ ಸಾಲು ಬಂದಿದೆ. ಸ್ವಾರಸ್ಯ: ಮಹಾನಗರದಲ್ಲಿ ತಾಯಿಯ ಅಸಹಾಯಕತೆಯನ್ನು ಇಲ್ಲಿ ಗಮನಿಸಬಹುದು. ಕುಳಿತು ಕೆಮ್ಮುವ ಪ್ರಾಣಿ. ನಗರದ ಯಾಂತ್ರಿಕ ಬದುಕಿನಲ್ಲಿ ತಂದೆ ಮಗುವಿಗೆ ಕಾಣಿಸಿಕೊಳ್ಳುವ ಬಗೆಯನ್ನು ಇಲ್ಲಿ ಕವಿ ಚಿತ್ರಿಸಿದ್ದಾರೆ. ನಗರದಲ್ಲಿ ತಂದೆ ತಾಯಿಗಳ ಜೊತೆ ಮಗು ಆನಂದದಿಂದ ಕಳೆಯುವ ಕ್ಷಣಗಳೇ ಸಿಗುವುದಿಲ್ಲ. ತಂದೆಯಾದವನು ಬೆಳಗಿಂದ ಸಂಜೆಯ ತನಕ ಕಣ್ಮರೆಯಾಗಿ
ಒಮ್ಮೊಮ್ಮೆ ರಜಾದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿಯಾಗಿ ಮಗುವಿಗೆ ಗೋಚರಿಸುತ್ತಾನೆ ಎಂದು ಕವಿ ವಿವರಿಸಿದ್ದಾರೆ. ಸ್ವಾರಸ್ಯ: ನಗರದ ಬದುಕಿನಿಂದ ತಂದೆ ಮಗುವಿನ ಸಂಬಂಧದ ಸಡಿಲಿಕೆಯ ಬಗ್ಗೆ ದುಃಖ ಇಲ್ಲಿ ವ್ಯಕ್ತವಾಗಿದೆ. ಮುಂದಿನ ಸಂದರ್ಭ: ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು. ಮುಂಬೈ ನಗರದಲ್ಲಿ ಮಗು ಕಲಿತ ವಿದ್ಯೆಗಳ ಬಗ್ಗೆ ಬರೆಯುತ್ತಾ ಕವಿ ಹೀಗೆ ವಿವರಿಸುತ್ತಾರೆ. ನಗರದ ಮಗು ಶಾಲಾ ಕಾಲೇಜುಗಳಲ್ಲಿ ಕಲಿಯುತ್ತದೆ. ರಸ್ತೆ ಬದಿಯ ಜಾಹೀರಾತುಗಳು ಮಗುವಿನ ತಲೆಗೆ ಬಂದು ನುಗ್ಗಿ ಅದರತ್ತ ಮಗು ಆಕರ್ಷಿಸುತ್ತದೆ. ಮಗು ತಾನಾಗಿ ಕಲಿತದ್ದು ಬಹಳ ಕಡಿಮೆ ಎಂದು ತಿಳಿಸುವಾಗ ಈ ಸಾಲು ಬಂದಿದೆ. ಸ್ವಾರಸ್ಯ: ನಗರಗಳಲ್ಲಿ ಮಗು ಕೃತಕವಾಗಿ ಬದುಕುವ ಅನಿವಾರ್ಯತೆಯ ಕಡೆ ಕವಿ ನಮ್ಮ ಗಮನ ಸೆಳೆಯುತ್ತಾರೆ. ಮುಂದಿನ ಪದ್ಯವನ್ನು ನೋಡೋಣ. ವಿದ್ಯಾರ್ಥಿಗಳೇ, ಸಂದರ್ಭ ಈ ಇಷ್ಟು ಪದ್ಯಗಳಲ್ಲಿ ಓದಿ ಸಾಕು. 2 ಸಂದರ್ಭ ಮಾತ್ರ ಕೇಳೋದು. ಹೆಚ್ಚುವರಿ ಪ್ರಶ್ನೆ ಇರುತ್ತೆ, ಹಾಗಾಗಿ ಏನು ತೊಂದರೆ ಇಲ್ಲ. ಈ ಇಷ್ಟು ಪದ್ಯಗಳನ್ನು ಚೆನ್ನಾಗಿ ಓದ್ಕೊಳ್ಳಿ. ಧನ್ಯವಾದಗಳು.